3, 2, 1, clap. What man? Starting season 2 so slow. Where is the Josh? Season 2 is a chill season. It's chill. We are chill boys now. What made you come up with this season idea, man? ನಾನು ಟಿ ವಿ ಶೋಸ್ ನೋಡ್ತೀನಲ್ಲ, ಐ ಆಲ್ವೇಸ್ ಥಾಟ್ ಐ ಶುಡ್ ಹ್ಯಾವ್ ಸಮಥಿಂಗ್ ದಟ್ ರನ್ಸ್ ಅಪ್ ಟು 10 seasons. Your goal went from starting podcast to having 10 seasons of podcast. Yes. You would have finished if you made one episode, one season. I could have finished it if I made every 5 minutes as a season in a single episode only. First episode already done. Easy. Okay, you could have moved on to next goal, or you could have been relaxed. No tension, relaxed. ಫಸ್ಟ್ ಸ್ಟಾರ್ಟಿಂಗ್ ಎಪಿಸೋಡ್ ಅಲ್ಲಿ ಸ್ಟಾರ್ಟ್ ಮಾಡುವಾಗ ಫುಲ್ ಟೆನ್ಷನ್, ಎಂಡ್ ಅಲ್ಲಿ ಫುಲ್ ರಿಲ್ಯಾಕ್ಸ್. ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಗೋಲ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಟ್ಸ್ ಬೀನ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡ್ಬಿಡೋದು. ಯುವರ್ಸ್ ಫೇತ್ಫುಲಿ, ರಿಗಾರ್ಡ್ಸ್. ಚಿಯರ್ಸ್. ಥ್ಯಾಂಕಿಂಗ್ ಯು ಸಿನ್ಸಿಯರ್ಲಿ. ನಾಳೆ ಬನ್ನಿ. ನಾಳೆ ಬರಬೇಡಿ ಅಂತ ಏನು ಇರಲ್ಲ, ಇಲ್ಲಿ ಬರಬೇಡಿ. ಮೇಬಿ ವಿತ್ ಎಕ್ಸ್ಪೆಕ್ಟೇಷನ್ ವಿಲ್ ಕಮ್ ಮ್ಯಾನ್. ಎಲ್ಲ ಮುಗಿಸ್ಬಿಟ್ಟಾದ್ಮೇಲೆ ಏನು ಎಕ್ಸ್ಪೆಕ್ಟೇಷನ್? ಹಂಗೆ ಬರ್ಬೋದು, ಏನಾದ್ರು ಸಿಗ್ಬೋದಾ ಅಂತ. ನೀನು ಆಫೀಸ್ ನೋಡಿದ್ಯಾ? ಫುಲ್ ಎಲ್ಲ 11 seasons ನೋಡಿದ್ಯಾ? 11 or 14 ಏನೋ ಬಂದಿತ್ತು. ಫಿನಿಶ್ ಫುಲ್ ಐ ಥಿಂಕ್. ನಂಗಂತೂ ತಲೆನೇ ಕೆಟ್ಟೋಗ್ಬಿಟ್ಟಿತ್ತು ಲಾಸ್ಟ್ ಸೀಸನ್ಸ್ ನೋಡೋವಾಗ. ಅದು ಅವನು ಮೈಕಲ್ ಅವನು ಹೋದ್ಮೇಲೆ ಇಟ್ ಡಿಪ್ಸ್ ಡೌನ್. ವೆರಿ ವೆರಿ ಬ್ಯಾಡ್ಲಿ. ಅಂಡ್ ದೆನ್ ಆಫ್ಟರ್ ದಟ್ ನ್ಯೂ ಲೇಡಿ ಕಮ್ಸ್, ನ್ಯೂ ಮ್ಯಾನೇಜರ್, ಅವಾಗ ಸ್ವಲ್ಪ ರೈಸ್ ಆಗುತ್ತೆ. ಆ್ಯಂಡಿ ಇರೋವಾಗ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಅವಳಾದ್ಮೇಲೆ ಇನ್ನೊಬ್ಬ ಬರ್ತಾನಲ್ಲ, ವಿಚಿತ್ರ ಮನುಷ್ಯ, ಅವನು ಫುಲ್ಲು ಖರಾಬ್ ಅವನು. ಬಟ್ ಅವಳು ಎಪಿಕ್ ಕಣ, ಅವಳು ಮ್ಯಾನೇಜರ್ ಪೋಸ್ಟಿಗೆ ಬರ್ತಾಳ. ಶಿ ಈಸ್ ಲೈಕ್ ಇನ್ ಹರ್ ಓನ್ ಝೋನ್. ಅವಳು ಎಪಿಕೆ, ಬಟ್ ಐ ವುಡ್ ಹೇಟ್ ಟು ಹ್ಯಾವ್ ಸಮ್ವನ್ ಲೈಕ್ ದಟ್. ಐ ವುಡ್ ಕ್ವಿಟ್. ಅದು ಹೆಂಗಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲ, ಏನಿಲ್ಲ, ಬಟ್ ಫುಲ್ ಕಾನ್ಫಿಡೆನ್ಸ್, ಪೀಕ್ ಲೆವೆಲ್ ಥರ ಮಾತಾಡೋದು ಅವಳು. ಇಲ್ವೋ, ಅವಳಿಗೆ ಎಕ್ಸ್ಪೀರಿಯನ್ಸ್ ಫುಲ್ ಇದೆ. ಅಲ್ಲ, ಅವಳು ಇದು ಇಂಟರ್ವ್ಯೂಗೆಲ್ಲ ಏನೋ ಬರ್ತಾಳೋ, ಇಂಟರ್ವ್ಯೂ ಥರನೋ ಏನೋ ಅವಳು ಮಾತಾಡೋ ಶೈಲಿ. ಇದೆಲ್ಲ ಏನು, ಇದೊಂದು ಇದಂಗೆ ದ ವೇ ಶಿ ಟಾಕ್ಸ್, ರೈಟ್, ಇಟ್ಸ್ ಲೈಕ್ ವೆರಿ ಫನಿ. ನೀನು ಆ ಜೋ ಬಗ್ಗೆ ಮಾತಾಡ್ತಾ ಇದೆಯಾ ತಾನೆ? ಅದೇ ಸ್ಮೂತ್ ಟಾಕರು. ಯಾರಪ್ಪ ಅದು? ಲಂಬು ಬರ್ತಾನೆ. ಲಂಬು ಬಂದು ಈಸ್ ಲೈಕ್ ವೆರಿ ಆರೋಗೆಂಟ್ ಟೈಪ್ ಅಲ್ವಾ ಸ್ವಲ್ಪ. ಚಾರ್ಲ್ಸ್ ಮೈನರ್ ಅಲ್ಲ, ಚಾರ್ಲ್ಸ್ ಮೈನರ್ ಇಸ್ ದ ಬ್ಲ್ಯಾಕ್ ಗೈ. ಹಿ ಈಸ್ ವೆರಿ ಆರೋಗೆಂಟ್. ಐ ಆಮ್ ಟಾಕಿಂಗ್ ಅಬೌಟ್ ದ ಅದರ್ ಗೈ. ಜೋ ಬೆನೆಟ್ ಜೊತೆ ಬರ್ತಾನಲ್ಲ, ಅವಳು ಡಾಗ್ಸ್ ಇರುತ್ತಲ್ಲ ಅವಳ ಹತ್ರ. ಇವಳ ಬಗ್ಗೆ ಎಲ್ಲ ಹೇಳ್ತಿರೋದು ನಾನು, ಜೋ ಬೆನೆಟ್ ಅಲ್ಲ, ಇನ್ನೊಂದು. ಅದು ನಂಗೆ ಕಂಪ್ಲೀಟ್ ಆಗಿ ಮರ್ತೋಗ್ಬಿಟ್ಟಿದೆ. ಫುಲ್ಲು ಸ್ಲಿಮ್ ಆಗೇ ಬರ್ತಾಳೆ, ಸ್ಲಿಮ್ ಆಗೇ, ತುಂಬಾ ಫಾಸ್ಟ್ ಟಾಕಿಂಗ್. ಓಕೆ, ಬಟ್ ನನಗೆ ದ ಮೋಸ್ಟ್ ಎಫಿಷಿಯಂಟ್ ಪರ್ಸನ್ ಇನ್ ದಟ್ ಆಫೀಸ್ ನಂಗೆ ಯಾರು ಅನ್ಸಿದ್ದು ಅಂದರೆ, ಅಮಂಗ್ ಆಲ್ ಆಫ್ ದೆಮ್, ಇಟ್ ಇಸ್ ದಟ್ CEO ಡೇವಿಡ್. ಅವನು ಡೇವಿಡ್, ಇದು ಸ್ಮೂತ್ ಟಾಕರ್, ಅವನು ಹೇಳಿದ್ ನಾನು. ಈಸ್ ವೆರಿ ಕಾಮ್. ಅವ್ನು ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಆಗಿದ್ನಂತೆ. ಅದಕ್ಕೆ ಏನಾಗಿದೆ, ಲೈಕ್ ರಿಯಲ್ ಆಗಿ ಹಿ ವಾಸ್ ವೈಸ್ ಪ್ರೆಸಿಡೆಂಟ್ ಆರ್ ಸಮಥಿಂಗ್ ಆಫ್ ಎ ಲಾರ್ಜ್ ಕಾರ್ಪೊರೇಷನ್. ಸೊ ಹಿ ಈಸ್ ಜಸ್ಟ್ ಪ್ಲೇಯಿಂಗ್ ಹಿಸ್ ಓನ್ ಲೈಫ್ ಇನ್ ದಟ್ ರೋಲ್. ಅವಳು ಜೋ ಇನ್ನೊಬ್ಳು ಡಾಗ್ಸ್ ಇಟ್ಕೊಂಡು ಬರ್ತಾಳಲ್ಲ, ಅವಳು ಶಿ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಎಫಿಷಿಯಂಟ್, ಬಟ್ ಶಿ ಈಸ್ ಆಲ್ಸೋ ಅ ನೈಟ್ ಮೇರ್. ನಾನು ಅವಳ ಬಗ್ಗೆ ಎಲ್ಲ ಹೇಳಿದ್ದು. ಅನದರ್ ಗರ್ಲ್ ಬ್ರಿಟಿಷ್ ಆಗಿರ್ತಾಳ. ಓಕೆ, ಮೇ ಬಿ ಐ ಜಸ್ಟ್ ರಿಮೆಂಬರ್ ಸಮ್ ಪಾರ್ಟ್ಸ್ ಯಾರೋ ಬ್ರಿಟಿಷ್ ಅವ್ರು ಬರ್ತಾರೆ ಅಂತ. ಬಟ್ ಅದೇ ನೋಡ್ತಾ ಇದ್ದೆ ಈ ಆಫೀಸ್ ಕ್ಲಿಪ್ಸ್ ಎಲ್ಲ ಯೆಸ್ಟರ್ಡೇ ನೈಟ್, ಮಧ್ಯರಾತ್ರಿ ಎದ್ಬಿಟ್ಟು. ಐ ವಾಸ್ ಗೆಟಿಂಗ್ ಬೋರ್ಡ್. ಇವಳು ಕ್ಯಾಥರಿನ್ ಟೇಟ್. ಇವಳು ಆ್ಯಕ್ಚುಯಲ್ ಕಾಮಿಡಿಯನ್ ರಿಯಲ್ ಲೈಫಲ್ಲಿ. ಅವಳ ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಕಣ. ಫುಲ್ ಕಾನ್ಫಿಡೆನ್ಸ್, ಬರ್ತಾಳೆ ಡೈರೆಕ್ಟ್ ಮ್ಯಾನೇಜರ್ ಪೋಸ್ಟ್ ಅವಳು. ಮೈ ಗಾಡ್, ಯಾವ್ದ್ರಿಂದ ಬರ್ತಾಳ ಅವಳು? ಅದೇನಂಗೆ ಗೊತ್ತಿಲ್ಲ. ಮೈಕಲ್ ಬಿಟ್ಟೋಗ್ತಾನೆ ನೋಡು, ಬಿಟ್ಟೋದ್ಮೇಲೆ ಅವಳು ಮ್ಯಾನೇಜರ್ ಪೋಸ್ಟ್ ಥರ ಅಪ್ಲೈ ಆಗಿ ಬರ್ತಾಳೋ ಏನೋ. ಅವನು ಡೇವಿಡ್ ಇರ್ತಾನೆ ನೋಡು, ಅವನು ಬಂದಿರ್ತಾನೆ, ಮ್ಯಾನೇಜರ್ ಆಗಿರ್ತಾನೆ ಅವನು ಆ್ಯಕ್ಚುಲಿ ಅವಾಗ. ಆಮೇಲೆ ಇವಳು ಬರ್ತಾಳೆ, ನಾನೇ ಇದಕ್ಕೆ ಮ್ಯಾನೇಜರ್ ಅಂತೇನೋ ಹೇಳ್ಕೊಂಡು ಅವ್ನು ಶಾಕ್ ಫುಲ್ಲು. ಸೊ ಯೂಶಲಿ ಹೋಲ್ ಕ್ಯಾಸ್ಟ್ ಹೇಗಿರ್ತಾರೆ, ಡೇವಿಡ್ ಅವನದು ಮಾತಾಡೋ ಶೈಲಿ ಇರ್ಬೋದು, ಇದೆಲ್ಲ ಕೇಳಿ ಫುಲ್ ಫ್ಲೇಬರ್ ಗೆಸ್ಟೆಡ್ ಆಗಿಬಿಟ್ಟಿರ್ತಾರೆ ಗೊತ್ತಾ. ಆ ರೀತಿ ಸಿಚುಯೇಷನ್ ಇದ್ದಿದ್ದು. ಅವನೇನಾದರೂ ಹೇಳಿದ್ರೆ ದೆ ಕೆನಾಟ್ ರಿಟಾಲಿಯೇಟ್ ಅಗೇನ್ಸ್ಟ್ ಹಿಮ್, ಆಫ್ ಕೋರ್ಸ್, ಬಿಕಾಸ್ ಆಫ್ ದ ವೇ ಹಿ ಸ್ಪೀಕ್ಸ್ ಆರ್ ವಾಟ್ ಎವರ್, ಐ ಡೋಂಟ್ ನೋ. ಆ ರೀತಿ ಇರುತ್ತೆ. ಇವಳು ಬಂದ್ಬಿಟ್ಟು ಅವನಿಗೇನೆ ತಿರುಮಂತ್ರ ಏನೋ ಹಾಕ್ಬಿಟ್ಟು ನಾನೇ ಮ್ಯಾನೇಜರ್ ಅದು ಇದು ಅಂತ ಹೇಳ್ಬಿಟ್ಟು ಸೆಟ್ಲ್ ಆಗ್ಬಿಡ್ತಾಳಲ್ಲ. ಆ್ಯಂಡ್ ನನಗೆ ಇನ್ನೊಂದು ಫೇವ್ರೇಟ್ ಕ್ಯಾರೆಕ್ಟರ್ ಅಂದರೆ ಟೋಬಿ. ಅವ್ನು ಪಾಪ. I don't know man, he is like my favorite character man, Toby. ಅವ್ನು
ಮಕ ಸಾಧು ನೋಡಿದ್ರೆ ಪ್ರಾಣಿ. ಅವ್ನ ಮಕ ನೋಡಿದ್ರೆ ಅಯ್ಯೋ ಅನ್ಸದ್ ಇವ್ನ್ಗೆ ಯಾಕೆ ಅಷ್ಟು ಹೊಟ್ಟೆವರಿ ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ ಇಫ್ ದೇ ಪರ್ಸನಿಫೈಡ್ ದ HR ರೋಲ್ ಅಥವಾ ಏನಂತ ಗೊತ್ತಿಲ್ಲ. ಲೈಕ್ ಹೌ ಎವ್ರಿಬಡಿ ಹೇಟ್ಸ್ HR ರೋಲ್. ಅದು ಏನಂದ್ರೆ ಐ ಡೋಂಟ್ ಥಿಂಕ್ ಎವ್ರಿಬಡಿ ಹೇಟ್ಸ್ ಹಿಮ್, ಇಟ್ಸ್ ಜಸ್ಟ್ ಮೈಕಲ್ ಅಲ್ವಾ. ಹೌದು, ಮೋಸ್ಟ್ಲಿ ಮೈಕಲ್. ಐ ಥಿಂಕ್ ಇಟ್ ಇಸ್ ಬಿಕಾಸ್ ನಾನು ಇದ್ರ ಬಗ್ಗೆ ಓದ್ತಾ ಇದ್ದೆ ಫ್ಯೂ ಇಯರ್ಸ್ ಬ್ಯಾಕ್ ನೋಡೋವಾಗ. ವೈ ಡಸ್ ಮೈಕಲ್ ಹೇಟ್ ಟೋಬಿ ಸೋ ಮಚ್? ಬಿಕಾಸ್ ಮೈಕಲ್ ಇಸ್ ಯೂಶಲಿ ನೈಸ್ ಟು ಎವ್ರಿ ಒನ್. ಈಸ್ ಈವನ್ ನೈಸ್ ಟು ಪೀಪಲ್ ಲೈಕ್ ರಯನ್ ಹೂ ಆರ್ ಅಸೋಲ್ಸ್. ದ ರೀಸನ್ ಇಸ್ ಟೋಬಿ ಡಸ್ ನಾಟ್ ರಿಪೋರ್ಟ್ ಟು ಮೈಕಲ್. ಮೈಕಲ್ಗೆ ಎಲ್ಲರೂ ಒಂದು ಫ್ಯಾಮಿಲಿ ತರ ಅಂತ, ಆದ್ರೆ ಟೋಬಿ ಇಸ್ ಕಾರ್ಪೊರೇಟ್ ಅಂತ ಫೀಲಿಂಗ್. ಅದೇ ಸಪ್ರೇಟ್ ಇದು. ಈಸ್ ಔಟ್ಸೈಡರ್, ಈಸ್ ಟ್ರೈಂಗ್ ಟು ಲೈಕ್ ಡ್ರೈವ್ ಎ ವೆಡ್ಜ್ ಬಿಟ್ವೀನ್ ಮೀ ಅಂಡ್ ಮೈ ಫ್ಯಾಮಿಲಿ ಅನ್ನೋ ತರ. ನನ್ಗನ್ಸಿದ್ ಏನಂದ್ರೆ ಯೂಶಲಿ ಇನ್ ಕಾರ್ಪೊರೇಟ್ಸ್ ನೋಬಡಿ ಲೈಕ್ಸ್ HR ಟೀಮ್ ಅಲ್ವಾ. ಆ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡ್ಕೊಂಡು ನಾನು ಆ ಥರ, ಬಿಕಾಸ್ ಮೈಕಲ್ ಈಸ್ ನಾಟ್ ಲೈಕ್ ಯುವರ್ ಎವ್ರಿ ಡೇ. ಈಸ್ ನಾಟ್ ಎ ಎವ್ರಿ ಡೇ ಹ್ಯೂಮನ್ ಆಲ್ಸೋ. ಅವನು ಹೇಗಂದ್ರೆ ಎಲ್ಲ ಅವರೇ ಹೇಳ್ತಾರಲ್ಲ, ಓ ಮೈ ಗಾಡ್ ಗೈಸ್ ಯು ಆರ್ ಆಲ್ವೇಸ್ ವರ್ಕಿಂಗ್ 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 ವೆನ್ ವಿಲ್ ಐ ಹ್ಯಾವ್ ಫನ್ ಅನ್ಸ್ಕೊಂಡು ಅವ್ನು ಫುಲ್ಲು ಹ್ಯಾಪಿ ಗೋ ಲಕ್ಕಿ ಥರ ಇರ್ತಾನೆ. ಅದರಲ್ಲಿ ಇವ್ರು ವರ್ಕ್ ಮಾಡಬೇಕಿದ್ದೆಲ್ಲ ಮಾಡಬೇಕು. ಆ್ಯಂಡ್ HR ಅವ್ರೇನಾದರೂ ತಲೆ ಕೆಡಿಸ್ತಾ ಇರ್ತಾರೆ. ಜನರಲಿ ಇಟ್ ಪಿಸಸ್ ಆಫ್ ಎಂಪ್ಲಾಯೀಸ್. ಇಟ್ಸ್ ಲೈಕ್ ಹೀಸ್ ಪುಟ್ಟಿಂಗ್ ದ ಫ್ರಸ್ಟ್ರೇಷನ್ ಆಫ್ ಎಂಪ್ಲಾಯೀಸ್, ಹೀಸ್ ಟೇಕನ್ ದಟ್ ಟೇಕಿಂಗ್ ಒನ್ ಫಾರ್ ದ ಟೀಮ್ ಅಂತ ನೋಡಿ. ಆ ರೀತಿ ಮ್ಯಾನೇಜರೇ ಆ ರೀತಿ ಇದ್ದರೆ ಎಂಪ್ಲಾಯೀಸು, ಬಟ್ ಅವ್ನ ಪುಣ್ಯಕ್ಕೆ ಹೀಸ್ ಎಂಪ್ಲಾಯೀಸ್ ಆರ್ ವೇ ಬೆಟರ್, ಗುಡ್ ಪೀಪಲ್. ಫನ್ನಿ ಏನಂದರೆ ದ ವೇ ದ ಆಫೀಸ್ ಪ್ಲಾಟ್ ಸ್ಟಾರ್ಟ್ಸ್ ಅಲ್ವಾ, ಅದೇ ಫನ್ನಿ. ಇಟ್ ಸ್ಟಾರ್ಟ್ಸ್ ಬೈ ಹಿಮ್ ಹ್ಯಾವಿಂಗ್ ಟು ಫೈರ್ ಪೀಪಲ್. ದಟ್ ವಿಲ್ ಬಿ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಫಾರ್ ಹಿಮ್. ದಟ್ ಪಾರ್ಟ್ ವೇರ್ ಹಿ ಪ್ರ್ಯಾಂಕ್ ಸ್ಪ್ಯಾಮ್ ಇಂಟು ಥಿಂಕಿಂಗ್ ಅವಳೇ ಹೋಗ್ತಾ ಇರೋದು ಅಂತ. ಆ್ಯಂಡ್ ಅವ್ನು ಇನ್ನೊಂದು ಫೈರ್ ಮಾಡೋ ಇದಾಗತ್ತೆ ಅಂತ ಹೇಳಕ್ ಹೋಗಲ್ಲ. ಹಿ ಟ್ರೈಸ್ ಟು ಕೀಪ್ ಎವ್ರಿಬಡಿ ಹ್ಯಾಪಿ. ಇಸ್ ಲೈಕ್ ಪಾರ್ಟಿ ಪಾರ್ಟಿ. ಬಟ್ ಸಮ್ ಆಫ್ ದೇರ್ ಬ್ರಾಂಚ್ ಮೇಕ್ಸ್ ದ ಮೋಸ್ಟ್ ಮನಿ ಆ್ಯಂಡ್ ಸರ್ವೈವ್ಸ್. ಅದೇನಕ್ಕಂತ ಡ್ವೈಟ್ ಇಂದ ಅನ್ಸುತ್ತೆ ನಂಗೆ. ಡ್ವೈಟ್ ಮತ್ತೆ ಜಿಮ್ ಇಂದ. ಅಂದ್ರೆ ಹೋಲ್ ಟೀಮ್ ಇರುತ್ತೆ, ಇಲ್ಲ ಅಂತ ಹೇಳಲ್ಲ. ಅವ್ನ್ ಕೆವಿನ್ ಅನ್ನೋ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅವ್ನ್ ನೋಡಿದ್ರೆ ಎಮಿನೆಮ್ಸ್ ತಿಂತಾನಲ್ಲ, ಆ ಸ್ನೋರ್ಲ್ಯಾಕ್ಸ್ ಟೈಪ್. ಅವ್ನ ತಾತನೂ ಎಪಿಕೋ. ಅವನೊಂದು ಎಪಿಸೋಡ್ ಅಲ್ಲಿ ಫುಲ್ಲು ಹೇರ್ ಅವ್ನು ಓಲ್ಡ್ ಪೀಪಲ್ ನ ತೆಗಿತಾ ಇದೀವಿ ಅಂತ ಹೇಳಿದ ತಕ್ಷಣ ಹೇರ್ ಅನ್ನೆಲ್ಲ ಫುಲ್ಲು ಡೈ ಮಾಡ್ಕೊಂಡ್ ಬಂದ್ಬಿಡ್ತಾನಲ್ಲ. ಅವ್ನು ಹೆಂಗಂದ್ರೆ ಇಲ್ಲಿ ಯಾಕಿದ್ದೀನಿ ನನ್ಗೆ ಗೊತ್ತಿಲ್ಲ, ಬಟ್ ಐ ಆಮ್ ಸರ್ವೈವ್. He is the guy in his late 60s who's still somehow surviving. ಏನ್ ಕಾಮಿಡಿ ಅಂದ್ರೆ ಡ್ವೈಟ್ ಆಫೀಸ್ ಸ್ಪೇಸ್ನ ಅವ್ರಿಗೆ ರೆಂಟ್ ಮಾಡಿರ್ತಾನೆ, ಎಲ್ಲ ಟರ್ನ್ ಆಫ್ ಮಾಡ್ಬಿಡ್ತಾನೆ, ಯುಟಿಲಿಟೀಸ್ ಎಲ್ಲ. ಇಟ್ಸ್ ಅ ನೈಸ್ ಶೋ. ಆಮೇಲೆ ಇದು ಫ್ಯಾಮಿಲಿ ಮ್ಯಾನ್ ಅಂತ ಒಂದಿದೆ ಶೋ, ಅದು ನೋಡಿದ್ಯಾ? ಫ್ಯಾಮಿಲಿ ಮ್ಯಾನ್ ಇಂಡಿಯನ್ ಅಲ್ವಾ? ಫ್ಯಾಮಿಲಿ ಗೈ ಅಂತ. ಸಾರಿ, ದ ಮಾಡರ್ನ್ ಫ್ಯಾಮಿಲಿ. ನಂಗೆ ಮಾಡರ್ನ್ ಫ್ಯಾಮಿಲಿ ಇಷ್ಟ ಆಗಲ್ಲ. ಯಾಕೆ? ಇನಿಷಿಯಲಿ ಇಷ್ಟ ಆಯ್ತು, 2-3 ಸೀಸನ್ಸ್ ವರ್ಗೂ ಐ ಲೈಕ್ ಇಟ್ ಕ್ವೈಟ್ ಅ ಬಿಟ್. ಆಮೇಲೆ ಅವನು ಯಾವನೋ ಇದನ್ ಕ್ಯಾಮ್ ಅಂತ ಇದಾನಲ್ಲ, ಅವ್ನು ಫುಲ್ಲು ಗೇ ಓವರ್ ಆಕ್ಟಿಂಗ್ ಮಾಡಕ್ ಶುರು ಮಾಡ್ತಾನೆ. ನನಗೆ ಅವ್ರ ಸೀನ್ಸ್ ಬಂದಾಗಲ್ಲ ಐ ವುಡ್ ಫಾರ್ವರ್ಡ್ ಇಟ್ ಆಫ್. ಕ್ಯಾಮ್ ಅಂದ್ರೆ ಡುಮಾ. ಅವರು ಗೇನ, ದೋಸ್ ಪೀಪಲ್ ವೋಂಟ್ ಆಕ್ಟ್ ಲೈಕ್ ದಟ್. ಯು ನೆವರ್ ನೋ ಮ್ಯಾನ್. ಆಮೇಲೆ ಇನ್ನೊಬ್ಬ ಇರ್ತಾನಲ್ಲ ಅವನ ಪಾರ್ಟ್ನರು, ಹಿ ಆಕ್ಟ್ಸ್ ಲೈಕ್ ಎ ನಾರ್ಮಲ್ ಪರ್ಸನ್ ಓನ್ಲಿ, ಬಟ್ ನೆಕ್ಸ್ಟ್ ಸೀಸನ್ಸ್ ಅಲ್ಲಿ ಹಿ ಸ್ಟಾರ್ಟ್ಸ್ ಇಮಿಟೇಟಿಂಗ್ ಕ್ಯಾಮ್ ಇನ್ ಹಿಸ್ ಆಕ್ಟಿಂಗ್. ಸೊ ಅದ್ ನೋಡ್ಬಿಟ್ಟು ಇವರಿಬ್ರು ಅಷ್ಟೇ ಆಕ್ಟಿಂಗ್ ಮಾಡ್ತಾ ಇದಾರೆ. ನನಗೆ ಇವನ್ ಫಿಲ್ ಡಂಫಿ ಅವನ ಕ್ಯಾರೆಕ್ಟರ್ ಫಿಲ್ ಇಸ್ ಅಮೇಜಿಂಗ್, ಎಪಿಕ್ ಕ್ಯಾರೆಕ್ಟರ್ ಕಾಣೋದು. ಅವಳು ಓಕೆ, ಅದೇ ಸೋಫಿಯಾನಾ? ಸೋಫಿಯಾ ಅವಳಲ್ಲ, ಅವಳು ಓಕೆ, ಬಟ್ ಶಿ ಇಸ್ ವೆರಿ ಲೌಡ್. ಹೌದೌದು, ಶಿ ಇಸ್ ಫನಿ ಇನ್ ಸಮ್ ಸೀನ್ಸ್, ಬಟ್ ಐ ಡೋಂಟ್ ಜನರಲಿ ಲೈಕ್ ಕ್ಯಾರೆಕ್ಟರ್ಸ್ ಹೂ ಆರ್ ವೆರಿ ಲೌಡ್ ಆಲ್ ದ ಟೈಮ್, ಅಂಡ್ ದಟ್ ಇಸ್ ದೇರ್ ಓನ್ಲಿ ಒನ್ ಡೈಮೆನ್ಷನಲ್ ಟ್ರೋಪ್ ತರ. ಹೌದೌದು. ಕ್ಲೇರ್ ಓಕೆ, ಫಿಲ್ದು ವೈಫು ಇಸ್ ಲೈಕ್ ವೆರಿ ಪೊಸೆಸಿವ್ ವೈಫ್. ಒಳ್ಳೆ ಮಾನಿಕಾ ವೈಬ್ಸ್ ಬರುತ್ತೆ ಮಾನಿಕಾ ಸ್ವಲ್ಪ ಫ್ರೆಂಡ್ಸ್ ಇಂದ, ಬಟ್ ಶಿ ಇಸ್ ಜಸ್ಟ್ ಎ ನಾರ್ಮಲ್ ಪರ್ಸನ್ ಅಂತಾನು ಅನ್ಸುತ್ತೆ. ನೀನು ಒಂದ್ ಹೇಳೋದಿಲ್ಲ ಈ ಡೇವಿಡ್ ಬಗ್ಗೆ ಆಫೀಸ್ ಇಂದ, ದ ವೇ ಹಿ ಈಸ್ ಜಸ್ಟ್ ಟಾಕಿಂಗ್ ಸ್ಮೂತ್ಲಿ, ನೆವರ್ ರೈಸಸ್ ಹಿಸ್ ವಾಯ್ಸ್ ಆರ್ ಎನಿಥಿಂಗ್, ಬಟ್ nobody goes against him, everyone is scared. I don't know how some people do it. ಇವಾಗ ನೀನು ನೋಡ್ತೀಯ, ಈ ಸ್ಕೂಲಲ್ಲೂ ನಮ್ಗೆ ಆ ಥರನೇ ಇತ್ತು. ಕೆಲವು ಟೀಚರ್ಸು they would not raise their voice, but everyone would be quiet in their class. They would be like normal only, but you would be scared of consequences ಏನಾದರೂ ಆಗ್ಬೋದು ಅಂತ, even though they would not have done anything at all. ಅದು ಹೆಂಗೆ some people have it, I don't know, where they can maintain order ವಿತೌಟ್ ಸ್ಟ್ರೆಚಿಂಗ್ ದೆಮ್ಸೆಲ್ವ್ಸ್. ಇನ್ನು ಕೆಲವು ಟೀಚರ್ಸ್ ಎಲ್ಲ ಕಿಚ್ತಾ ಇರ್ತಾರೆ ಕ್ಲಾಸಲ್ಲಿ, ಸುಮ್ಮನಿರಿ ಅಂತ ಒಂದು 50 ಸರಿ. ನಾವು ಅವ್ರ ಪಾಡಾಗ ಅವ್ರು ಏನೋ ಮಾತಾಡ್ಕೊತಾ ಇದ್ದಾರೆ, ನಮ್ಮ ಪಾಡಾಗ ನಾವೇನೋ ಮಾತಾಡ್ಕೊತಾ ಇರ್ತೀವಿ ಅಂತ ಚಿಲ್ ಮಾಡ್ತಾ ಇರ್ತೀವಿ.
ಐ ಥಿಂಕ್ ಇಟ್ ವಿಲ್ ಮೋಸ್ಟ್ಲಿ ಬಿ ಬಿಕಾಸ್ ಆಫ್ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು, ಮೆಚ್ಯೂರಿಟಿ ಆ ರೀತಿ. ಅಂದರೆ ಸಮ್ಟೈಮ್ಸ್ ದ ವೇ ಅ ಪರ್ಸನ್ ಸ್ಪೀಕ್ಸ್ ಅದು ನಿಮಗೆ ಅನಿಸುತ್ತೆ, ಅದೇನೋ ಅದೊಂಥರ ವೈಬ್ ಕೊಡುತ್ತೆ. ಸೊ ಆವಾಗ ಯು ಫೀಲ್ ಲೈಕ್ ಓಕೆ, ಜಸ್ಟ್ ಹ್ಯಾವ್ ಟು ಲಿಸನ್ ಟು ದಿಸ್ ಪರ್ಸನ್ ಅಂತ. ಇವ್ರು ಹೇಳಿದ್ ಸ್ವಲ್ಪ ಕೇಳೋಣ ಅಂತ. ಆ ರೀತಿ. And I also feel that those kinds of people are not petty. They give off these wise vibes. ಅದೇ ಹೇಳಿದ್ದು, ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ನಲ್ಲ, ದೆಲ್ ಹ್ಯಾವ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಅದಿರ್ಬೋದು. ಇನ್ನೊಂದು ಅದೇ, ಇವಾಗೆಲ್ಲ ನೋಡಿರ್ತಾರೆ, ದೆಲ್ನೋ ಓಕೆ ಇದೇನು ಜೋರಾಗಿ ಮಾತಾಡಿದ್ರು ಇದಾಗಲ್ಲ. ಇಟ್ಸ್ ಮೋರ್ ಲೈಕ್ ಐ ಹ್ಯಾವ್ ಸೋ ಮಚ್ ಆಫ್ ಗುಡ್ ಇನ್ಫಾರ್ಮೇಷನ್, ಇಫ್ ಯು ವಾಂಟ್ ಟು ನೋ ಅಬೌಟ್ ಇಟ್ ಯು ಹ್ಯಾವ್ ಟು ಕೀಪ್ ಕ್ವೈಟ್ ಥರ. ಇಫ್ ಯು ಡೋಂಟ್ ಕೀಪ್ ಕ್ವೈಟ್ ದೆನ್ ಯು ಆರ್ ಮಿಸ್ಸಿಂಗ್ ಔಟ್ ಆನ್ ಇಟ್. ಸೊ ಸಮಥಿಂಗ್ ಲೈಕ್ ದಟ್. ನನಗೂ ಅದೇ ರೀತಿ ಕಣೋ. ಇವಾಗ ಜನರಲಿ ಇದು ಬಿಗ್ ಬಾಸು ಇದರಲ್ಲೆಲ್ಲ ನೋಡಿದಾಗ ಕಿರ್ಸ್ತಾ ಇರ್ತಾರೆ ನೋಡು. I don't get that. Like whenever some argument, or generally whenever two people are shouting at each other, I don't know what's the reason for shouting. Maybe a moment, heat of the moment alli shout ಮಾಡಬಹುದು, but generally people tend to raise their voices so that the other person will listen to him. So ಇವನು ನಂದು ಮಾತು ಕೇಳಿ ಅಂತ ಅವನು ಕಿರ್ಸ್ತಾನೆ. Instead of shouting, they can also have it in a normal tone. But I don't know, inherently ಆ ರೀತಿ ನಾವು ಸ್ಟ್ರಕ್ಚರ್ ಆಗಿರೋದೇ ಆ ರೀತಿ. ಟು ಶೋ ಡಾಮಿನೆನ್ಸ್ ವಿ ರೇಸ್ ಅವರ್ ವಾಯ್ಸ್. ನೀನು ಪ್ರಾಣಿಗಳಲ್ಲಿ ನೋಡಿದ್ರು ಅದೇ ರೀತಿ. ಇವಾಗ 2 ನಾಯಿ ನೋಡು, ಸುಮ್ಮನೆ ಗೊರ್ರ ಅಂತ ಇರುತ್ತೆ. ಸ್ಲೋಲಿ ಒನ್ ವಿಲ್ ಬಿಗಿನ್ ಇನ್ಕ್ರೀಸಿಂಗ್ ದ ವಾಯ್ಸ್, ಇನ್ನೊಂದು ಹಂಗೆ ಇನ್ಕ್ರೀಸ್ ಮಾಡುತ್ತೆ. Even if you forget dogs, which are like everyday animals, if you think of the king of animals, lions, adu nodidreno, they also start roaring. ಎವ್ರಿವೇರ್ ಇಟ್ಸ್ ದ ಸೇಮ್. ಇವಾಗ ಲೇನ್ ಸಿಸ್ಟಮ್ ಏನಾದರೂ ತಂದರೆ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಮಚ್ ಬೆಟರ್, ಬಟ್ ಪೀಪಲ್ ವೋಂಟ್ ಫಾಲೋ ಲೇನ್ ಸಿಸ್ಟಮ್. ಐ ಥಿಂಕ್ ರೋಡ್ಸ್ ಎಲ್ಲ ಫಾಲೋ ಮಾಡ್ತಾರಲ್ಲ, ಎಲ್ಲಿ ಮಾಡ್ತಾರೆ, ರೋಡೆಲ್ಲ ಗಾಡಿ ಓಡಿಸ್ತಾರಲ್ಲ. ಬಟ್ ಲೇನ್ ಸಿಸ್ಟಮ್ ಅಂದ್ರೆ ಫುಟ್ಪಾತ್ ಮೇಲೆ ಓಡಿಸ್ತಾ ಇಲ್ಲ ಅಂತ ಇದೆಯಾ? ಅದು ಮಾಡ್ತಾರೆ, ಬಟ್ ಅಟ್ಲೀಸ್ಟ್ ಮೆಜಾರಿಟಿ ರೋಡ್ ಮೇಲೆ ಆದ್ರೂ ಓಡಿಸ್ತಾರಲ್ಲ. ಅವ್ರದ್ದೇ ಲೇನಲ್ಲಿ ಓಡಿಸ್ಬೇಕು. ಅದನ್ನು ಫಾಲೋ ಮಾಡ್ತಾರೆ. ನೀನು ಹೈವೇನಲ್ಲೆಲ್ಲ ಹೋದ್ರೆ ದೇರ್ ಯು ಕ್ಯಾನ್ ಸಿ ಇಟ್. ಇವಾಗ ನಾನು ಇಲ್ಲಿ ಬನ್ನರ್ಘಟ್ಟ ಸೈಡ್ ಎಲ್ಲ ಹೋಗ್ಬೇಕಂದ್ರೆ ಹೈವೇ ಇದೆ, ಹೈವೇನಲ್ಲೆಲ್ಲ ಪ್ರಾಪರ್ ಆಗಿ ಫಾಲೋ ಮಾಡ್ತಾರೆ ಅದೆಲ್ಲ. ಆ ಥರದ ರೋಡ್ ಮೇಲೆಲ್ಲ ಹೋದಾಗ ನಿನಗೆ 2 ವೀಲರ್ಸ್ಗೆ ಅಂತಾನೆ ಸಪ್ರೇಟ್ ಒಂದು ಮಾರ್ಕ್ ಆಗಿಬಿಟ್ಟಿರ್ತಾರೆ. ಸೊ 2 ವೀಲರ್ಸ್ ಅಲ್ಲೇ ಹೋಗೋದು, ಲಾರೀಸ್ ಎಲ್ಲ ಒಂದರಲ್ಲೇ ಹೋಗ್ತಾರೆ, ಕಾರ್ಸ್ ಎಲ್ಲ ಒಂದರಲ್ಲೇ ಆ ರೀತಿ ಹೋಗ್ತಾರೆ. ಇನ್ ಹೈವೇಸ್ ದೇ ಫಾಲೋ ದೋಸ್ ಥಿಂಗ್ಸ್ ಪ್ರಾಪರ್ಲಿ. ಇಲ್ಲಿ ನಾರ್ಮಲ್ ರೋಡ್ಸ್ ಅಲ್ಲೆಲ್ಲ ಯು ಕಾಂಟ್ ಎಕ್ಸ್ಪೆಕ್ಟ್ ದಟ್ ಮಚ್. ಈ ಫ್ಲೈಓವರ್ ನಲ್ಲೂ ಮಾಡಬೇಕು, ಅಲ್ಲೂ ಮಾಡ್ತಾರೆ. ಮೈನ್ ರೋಡ್ಸ್ ಅಲ್ಲಿ ದೇ ಶುಡ್ ಫಾಲೋ. ಎಲ್ಲ ಕಡೆ ಐ ಸಿ ಪೀಪಲ್ ಜಸ್ಟ್ ಗೋಯಿಂಗ್ ಆನ್ ದ ಲೈನ್ ರಾದರ್ ದನ್ ನೆಕ್ಸ್ಟ್ ಟು ದ ಲೈನ್. ಅದು ಅಗೇನ್ ಡಿಪೆಂಡ್ಸ್ ಆನ್ ಫ್ಯೂ ಪೀಪಲ್, ಬಟ್ ದೆರ್ ಆರ್ ಫ್ಯೂ ಹೂ ಫಾಲೋ. ನಾನು ಫಾಲೋ ಮಾಡ್ತೀನಿ ವೆನೆವರ್ ಐ ಗೋ. ಅದು ಸೇಮ್. ಅದು ಯಾವ ರೀತಿ ಅಂದರೆ ಇವಾಗ ಕೆಲವೊಂದಷ್ಟು ಆಟೋ ಡ್ರೈವರ್ಸ್ ಇರ್ಬೋದಿಲ್ಲ ಎಲ್ಲ ಇಂಡಿಕೇಟರ್ ಹಾಕ್ಬಿಟ್ಟು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಸ್ಟ್ರೈಟಾಗೆ. ರೈಟ್ ಆಗ್ಬಿಟ್ಟು ಸುಮ್ಮನೆ ಸ್ಟ್ರೈಟ್ಗೆ ಹೋಗ್ತಾನೆ ಇರ್ತಾರೆ, ಲೆಫ್ಟ್ ಆಗ್ಬಿಟ್ಟು ರೈಟ್ ತಗೋತಾರೆ. ನಂಗೆ ಅದು ಗೊತ್ತೇ ಆಗಲ್ಲ ಕಣೋ, ಅವ್ರಿಗೆ ಗೊತ್ತಿಲ್ವಾ ಇಂಡಿಕೇಟರ್ ಹಾಕಿದಾರಂತ. ವೋಂಟ್ ದೇ ಸಿ ದಟ್ ಲೈಟ್ ಬೀಪಿಂಗ್, ಇಲ್ಲ ಅವ್ರದ್ದು ಇದ್ರಲ್ಲಿ ಲೈಟೇ ಇರಲ್ವಾ, ವರ್ಕ್ ಆಗಲ್ವಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಅಟ್ ಆಲ್. ಹೌ ಕ್ಯಾನ್ ದೇ ಮಿಸ್? And one more thing is, why did they even put it if they are not going to follow it? If they have not put it alva, then at least you are like, okay, we don't know what is going to happen here. If they put it, it's like giving purposefully misinformation. Okay, ನೀನು ಈ ಥರ ಅನ್ಕೊಂತಾ ಇದೆಯಾ, ಬಟ್ ಬೇರೆ ಥರನೇ ಆಗತ್ತೆ ನೋಡು ಅಂತ. ನನ್ನ ಪ್ರಕಾರ ಏನಂದರೆ, ಮುಂಚೆ ಎಲ್ಲೋ ಲೆಫ್ಟ್ ತಗೊಂಡಿರ್ತಾರೆ, ಅದಕ್ಕೆ ಇಂಡಿಕೇಟರ್ ಹಾಕಿದ್ದಾರೆ, ದೆನ್ ದೇ ವುಡ್ ಹ್ಯಾವ್ ಫಾರ್ಗಾಟನ್ ಇಟ್. ಬಟ್ ಐ ಡೋಂಟ್ ನೋ ವಾಟ್ ಮೇಡ್ ದೆಮ್ ಟು ಫಾರ್ಗೆಟ್. ಇವಾಗ ಇಂಡಿಕೇಟರ್ ಹಾಕಿರೋದು ಜ್ಞಾಪಕ ಇದ್ರೆ ಒಂದು ಟರ್ನ್ ತಗೊಳ್ಳೋಷ್ಟರಲ್ಲಿ ಮರ್ತೋಗ್ಬಿಟ್ಟಿರುತ್ತೆ ಹೆಂಗೆ, ಈಸ್ ಮೈ ಕ್ವಶನ್. ಮೇ ಬಿ ದೇ ವುಡ್ ಹ್ಯಾವ್ ಸೀನ್ ಸಮಥಿಂಗ್ ವೈಲ್ ಟರ್ನಿಂಗ್, ಆರ್ ಮೇ ಬಿ ದೇ ವಿಲ್ ಬಿ ಆನ್ ದ ಫೋನ್ ವೈಲ್ ಟರ್ನಿಂಗ್, ಅಥವಾ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ದಟ್ ಈಸ್ ವೈ ಐ ಪ್ರಿಫರ್ ಹ್ಯಾವಿಂಗ್ ವೆಹಿಕಲ್ಸ್ ದಟ್ ವಿಲ್ ಹ್ಯಾವ್ ಸೌಂಡ್ ವೆನ್ ಯು ಯೂಸ್ ಇಂಡಿಕೇಟರ್ಸ್. ಇನ್ ಕೇಸ್ ಯು ಮಿಸ್ ಇಟ್, ಅಟ್ ಲೀಸ್ಟ್ ದ ಸೌಂಡ್ ವಿಲ್ ರಿಮೈಂಡ್ ಯು. ಎಲ್ಲ ವೆಹಿಕಲ್ಸ್ಗೂ ಸೌಂಡ್ ಇರುತ್ತೆ ಅಲ್ವಾ? ಅಂದರೆ ಅದು ಬ್ಯಾಟ್ರಿ ಹೋಗ್ಬಿಟ್ರೆ ನೀನು ಬರಲ್ಲ ಸೌಂಡು. ಅಂದರೆ ಸಾಫ್ಟ್ವೇರಲ್ಲಿ ಅವ್ರು ಮಾಡಬೇಕು ಏನಾದರೂ. ಇಫ್ ದ ಬ್ಯಾಟ್ರಿ ಇಸ್ ಗೋಯಿಂಗ್, ನಥಿಂಗ್ ಶುಡ್ ವರ್ಕ್. ಗಾಡಿನೇ ಸ್ಟಾಪ್ ಆಗಿಬಿಡ್ಬೇಕು ವರ್ಕ್ ಆಗೋಕ್ಕೆ. ದಟ್ ಇಸ್ ಗುಡ್, ಬಿಕಾಸ್ ಇಟ್ ಇಸ್ ಬೆಟರ್ ಟು ಡ್ರೈವ್ ಅ ಪರ್ಫೆಕ್ಟ್ ಫಂಕ್ಷನಿಂಗ್ ವೆಹಿಕಲ್ ದೆನ್ ಟು ಡ್ರೈವ್ ಒನ್ ವಿಚ್ ಹ್ಯಾಸ್ ಆಲ್ ದೀಸ್ ಪ್ರಾಬ್ಲಮ್ಸ್. ಇಟ್ ಇಸ್ ಎ ಹಜಾರ್ಡ್ ಫಾರ್ ದ ಅದರ್ ಪೀಪಲ್ ಆನ್ ದ ರೋಡ್. ಇವಾಗ ಕೆಲವುದು ವೆಹಿಕಲ್ಸ್ಗೆಲ್ಲ ಇವಾಗ ಮಾಡಿದಾರಲ್ಲ, ಆಟೋಮೆಟಿಕ್ಕಾಗಿ ಲೈಟ್ಸ್ ಯಾವಾಗಲೂ ಆನ್ ಆಗಿರುತ್ತೆ. ದಟ್ ಈಸ್ ಬ್ಯಾಡ್,
but based on the time it should turn on automatically and drivers should not be able to turn it off. ಅಂದ್ರೆ ಅದು ಯಾಕೆ ಆ ರೀತಿ ಅಂದ್ರೆ ಮೋಟರ್ ರನ್ ಆಗೋದು ಗೊತ್ತಾ? ಐ ಹ್ಮ್. ಥಿಂಕ್ ಅದರಿಂದ ಕನೆಕ್ಟ್ ಆಗ್ಬಿಟ್ಟು ಅದು ಹೆಡ್ಲೈಟ್ಗೂ ಮಾಡಿರ್ತಾರೆ, ಸೊ ದಟ್ ಟು ನಾಟ್ ವೇಸ್ಟ್ ದ ಹೆಂಗಿರೋ ಗಾಡಿ ಓಡ್ತಾ ಇರುತ್ತಲ್ವಾ ಪೆಟ್ರೋಲ್ ಇದು ಯೂಸ್ ಮಾಡಿಬಿಟ್ಟು, ಸೊ ಅಲ್ಲಿಂದ ಎನರ್ಜಿ ಎಲೆಕ್ಟ್ರಿಕ್ ಎನರ್ಜಿ ಜನರೇಟ್ ಆಗಿ ಬ್ಯಾಟ್ರಿಗೆ ಬಿಟ್ಬಿಟ್ಟಿರ್ತಾರೆ. ಸೊ ಸಮಥಿಂಗ್ ಲೈಕ್ ದಟ್ ದೇ ವುಡ್ ಹ್ಯಾವ್ ಕ್ರಿಯೇಟೆಡ್ ದಟ್ ಫೀಚರ್. ವೆಹಿಕಲ್ಸ್ಗೆ ಟೈಮ್ ಗೊತ್ತಿರಬೇಕು. ಇವಾಗ ಕಾರ್ಸ್ಗೆಲ್ಲ ಟೈಮ್ ಗೊತ್ತಿರುತ್ತೆ. ಐ ಥಿಂಕ್ ದ ಟೂ ವೀಲರ್ಸ್ ಶುಡ್ ಆಲ್ಸೋ ನೋ ಟೈಮ್ ಆ್ಯಂಡ್ ಬೇಸ್ಡ್ ಆನ್ ದ ಟೈಮ್. ಇವಾಗ ಕೀ ಹಾಕಿದ್ರೆ ಮಾತ್ರ ಗಾಡಿ ವಿಲ್ ಟರ್ನ್ ಆನ್ ಅಲ್ವಾ? ದೇ ಶುಡ್ ಕನೆಕ್ಟ್ ಇಟ್ ಟು ದ ಕೀ ಸಾರ್ಟ್ ಆಫ್ ಮೆಕ್ಯಾನಿಸಮ್. ಇವಾಗ ಕೀ ಹೆಂಗೆ ಆನ್ ಮಾಡಿದ ತಕ್ಷಣ ಇಟ್ ಇಸ್ ಟರ್ನಿಂಗ್ ಆನ್ ಈವನ್ ದೋ ಇಟ್ ಇಸ್ ಡೂಯಿಂಗ್ ಸಮಥಿಂಗ್ ಮೆಕ್ಯಾನಿಕಲಿ, ದೇ ಕ್ಯಾನ್ ಆಲ್ವೇಸ್ ಇಂಪ್ಲಿಮೆಂಟ್ ಅ ಸಾಫ್ಟ್ವೇರ್ ಸಾರ್ಟ್ ಆಫ್ ಪ್ರಾಕ್ಟಿಸ್ ವೇರ್ that is also keeping a check on battery level, keeping a check on the timings, and it is doing things sort of automatically. ಆ ಥರ ಏನಾದರೂ ಮಾಡಿದ್ರೆ ಇಟ್ ಇಸ್ ಪಾಸಿಬಲ್. ಇವಾಗ ನಮ್ಮ ಫೋನಲ್ಲಿ GPS ಹಾಕೋವಾಗ ಟನಲ್ ಒಳಗಡೆ ಹೋದ್ರೆ ಚೇಂಜ್ ಆಗುತ್ತೆ ನೋಡಿ ಡಾರ್ಕ್ ಮೋಡ್ಗೆ. ಆ ಥರ ಅದೇ ಸೆನ್ಸರ್ ಇದು. ಆ ಫೋನಲ್ಲೇ ದೇ ಕ್ಯಾನ್ ಪುಟ್ ಇದೆಲ್ಲ ಅಂದರೆ ಸೆನ್ಸರ್ಸು ಗಾಡಿಗೆ ಆರಾಮಾಗಿ ಹಾಕ್ಬೋದು. ದೇ ಆರ್ ಮೇಕಿಂಗ್ ನ್ಯೂ ಮೆಟ್ರೋ ಲೈನ್ ಮ್ಯಾನ್, ಯು ನೋ ದಟ್, ಆರೆಂಜ್. ಒಂದು ಹೊಸದು ಬರ್ತಾ ಇದೆ ಅಂತ ಗೊತ್ತು. I've had horrible experience in metro whenever I've tried to go anywhere during the normal weekday hours. ಒಂದೆರಡು ಸರಿ ಹೋಗಿದ್ದೀನಿ. ದೆರ್ ಇಸ್ ನೋ ಸ್ಪೇಸ್ ಟು ಸ್ಟ್ಯಾಂಡ್ ಅಟ್ ಆಲ್. ಇವಾಗ ಹಳೆ ಕಾಲದಲ್ಲೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ವಲ್ಲ, ಚಿಕ್ಕ ವಯಸ್ಸಲ್ಲಿರೋವಾಗೆಲ್ಲ ಒಂದು ಬಸ್ ಬರುತ್ತೆ, ಎಲ್ಲರೂ ನುಗ್ತಾರೆ. ಹೌದು. And we have no option. We have to take that bus because the next bus might be 30 minutes away still. ಇಲ್ಲಿ ಎವ್ರಿ 5 minutes ಬರ್ತಾ ಇದ್ರು ಎವ್ರಿ ಮೆಟ್ರೋ ಟ್ರೈನ್ ಇಸ್ ಆಕ್ಯುಪೈಡ್ ಇನ್ ದಟ್ ವೇ. 10-15 minutes ಏನೋ ಬರೋದು. ಇಲ್ಲ 5-6 minutes ಬರುತ್ತೆ. ನೋ ಮ್ಯಾನ್, ಇಟ್ಸ್ 10 minutes. Because I've never seen that counter show more than 7 minutes. Maybe I have never taken a second metro, like wait ಮಾಡ್ಬಿಟ್ಟು ಇದು ಹೋಗ್ಲಿ ಬಿಡು ಅಂತ. But if it is 10-15 minutes, but still sitting you can forget. There is not enough seats also. It's very, ನಂಗೆ ಗೊತ್ತಿಲ್ಲ ಏನಕ್ಕೆ ಬಸ್ ಸ್ಟೈಲ್ ಸೀಟ್ಸ್ ಮಾಡಲ್ಲ ಮೆಟ್ರೋನಲ್ಲಿ ಅಂತ. 3+2 ಆ ಥರನಾ? ಅಥವಾ 2+2 is fine. I think that will be more efficient. ನೋ, ದಟ್ ವಿಲ್ ನಾಟ್ ಬಿ ಎಫಿಷಿಯಂಟ್ ಮ್ಯಾನ್. ಅಲ್ಲಿ ಇವಾಗ ಮತ್ತೆ ಜಾಗ ಬಿಡಿ ಸರ್, ಅಲ್ಲಿ ಕೂತ್ಕೋಬೇಕು, ಇಲ್ಲಿ ಕೂತ್ಕೋಬೇಕು. ಇನ್ನೊಂದೇನಂದ್ರೆ ಇಟ್ ಮೈಟ್ ಆಲ್ಸೋ ಬಿ ಟು ಬ್ಯಾಲೆನ್ಸ್ ಔಟ್ ದ ಟ್ರೈನ್. Then they can do 2x2, right? 2x2 ಮಾಡ್ಬೋದು, ಬಟ್ ಅಗೇನ್ ಇದು ಗೊತ್ತಿಲ್ಲ ನನಗೆ ಬ್ಯಾಲೆನ್ಸ್ ವಿಷಯವಾಗಿನ ಅಥವಾ ಏನಂತ. 2x2 ಮಾಡಿದ್ರೆ ಕಂಜೆಸ್ಟೆಡ್ ಥರ ಆಗ್ಬೋದು. ಇವಾಗ ಈ ರೀತಿ ಇಟ್ಟಿರೋದ್ರಿಂದ ಎಲ್ಲ ಸೈಡಲ್ಲಿ ಕೂತಿರ್ತಾರೆ ಆ್ಯಂಡ್ ಸೆಂಟ್ರಲ್ ಫುಲ್ಲು ನಿಂತ್ಕೋಬೋದು ಎಷ್ಟು ಜನ ಬೇಕಾದ್ರು. ಇವಾಗ ನೀನು 2x2 ಈ ಥರ ಬಸ್ ಥರ ಮಾಡಿದ್ರೆ ನಿಂತ್ಕೊಳ್ಳೋಕ್ಕಾಗಲ್ಲ. ಲೈಕ್ ಓಪನ್ ಸ್ಪೇಸ್ ಜಾಸ್ತಿ ಇರಲ್ಲ, ಆ ರೀತಿ ಕ್ಲಾಸ್ಟ್ರೋಫೋಬಿಕ್ ಥರ ಅನ್ಸ್ಬೋದು. ಆ ರೀತಿನೂ ಆಗ್ಬೋದು. ಆ್ಯಂಡ್ ಇದು ಎದ್ಬಿಟ್ಟು ಆಚೆ ಬರೋಕ್ಕೆ ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ನೀನು ಬಸ್ಸಲ್ಲೇ ಸ್ಟಾಪ್ ಇನ್ನೇನು ಬರ್ತಿದೆ ಎದ್ದೊಳ್ಬೇಕಂದ್ರೆ ಬಸ್ ಫುಲ್ ರಶ್ ಆಗಿಬಿಟ್ಟಿದ್ರೆ ಹೆಂಗೆ ಇಳಿತೀಯ ನೀನು? And I think bus you can maybe put on the side, ಸ್ವಲ್ಪ 1-2 minutes wait ಮಾಡಿಸ್ಬೋದು, ಲೇಟಾಗಿ ಬರುತ್ತೆ. ಇದು ಮೆಟ್ರೋ ಇಟ್ ಹ್ಯಾಸ್ ಟು ಬಿ, ಯು ಹ್ಯಾವ್ ಟು ಮೇಂಟೈನ್ ಸ್ಟ್ರಿಕ್ಟ್ ಟೈಮಿಂಗ್ಸ್ ಆ್ಯಂಡ್ ಫಾಸ್ಟಾಗಿ ಸ್ಟಾಪ್ ಹತ್ರ ಹತ್ತಬೇಕು ಇಳಿಬೇಕು ಎಲ್ಲ. ಹೌದು. ಸೊ ಮೇ ಬಿ ದೇ ನೀಡ್ ದಟ್. ಆ್ಯಂಡ್ ಇನ್ನೊಂದು, ಈಗ ನೀನು ಹೇಳ್ದಲ್ವಾ ಇದು ರಶ್ ಇರುತ್ತಂತ, ಇಟ್ ಆಲ್ಸೋ ಡಿಪೆಂಡ್ಸ್ ವಾಟ್ ಟೈಮ್ ಡು ಯು ಬೋರ್ಡ್ ಆ್ಯಂಡ್ ಯಾವ ಸ್ಟೇಷನ್ ಬೋರ್ಡ್ ಮಾಡ್ತೀಯ ಅನ್ನೋದು ಡಿಪೆಂಡ್ ಆಗುತ್ತೆ. Correct. Like that is what I was saying. They should increase the frequency of those stations a lot more. ಯಾಕೆಂದರೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ ನೆನ್ನೆನೋ ಮೊನ್ನೆನೋ ರೀಸೆಂಟಾಗಿ. ದೇ ಹ್ಯಾವ್ ಲಾಂಚ್ಡ್ ಮೆಟ್ರೋ ಸೈಮಲ್ಟೇನಿಯಸ್ಲಿ ಇನ್ 20 cities. ಫಸ್ಟಿನ 3-4 ಸಿಟೀಸಲ್ಲಿ ಬಂದಿತ್ತು, ಸೈಮಲ್ಟೇನಿಯಸ್ ಲಾಂಚ್ ಮಾಡಿದ್ರು. ಏನಾಗಿದೆ ಅಂದರೆ ದ ಆಕ್ಯುಪೆನ್ಸಿ ರೇಟ್ ಇಸ್ ಲೆಸ್ ದೆನ್ 30% ಅಂತೆ. ಬಟ್ ನಾನು ಟ್ರಾವೆಲ್ ಮಾಡಿರೋ ಎಕ್ಸ್ಪೀರಿಯನ್ಸಲ್ಲಿ ನನಗೆ the occupancy has always been 200% or even 250%. So they should balance that out. They should do something about that. During those peak hours, they should run more trains. ಅದೇ ಇವಾಗ ಟ್ರೈನ್ ರನ್ ಮಾಡಿದ್ರು ದೇ ಹ್ಯಾವ್ ಟು ಕಂಪ್ಲೀಟ್ ದಟ್ ಹೋಲ್ ಸೈಕಲ್ ಅಲ್ವಾ. ಐ ಥಿಂಕ್ ದೇ ಹ್ಯಾವ್ ಆ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡೋಕ್ಕೆ ಒಂದರಲ್ಲಿ ಬೋಗಿ ಕಮ್ಮಿ ಹಾಕ್ಬಿಟ್ಟು ಇನ್ನೊಂದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಟ್ರೈನ್ ಆ ಥರ ಹಾಕಿರೋ ಥರ ಇದೆ. ಬಿಕಾಸ್ ಇವಾಗ ಫುಲ್ಲು ತುಂಬ ಜನ ಹೋಗ್ತಾರೆ ನೋಡು, ಅದು ಪುಲ್ ಮಾಡೋ ಇದೂ ಇರಬೇಕು ಕೆಪಾಸಿಟಿ. ಆ ಥರದ್ದೆಲ್ಲ ಏನೋ ಇದೆ. ದೇ ಹ್ಯಾವ್ ಇನ್ಕ್ರೀಸ್ ದ ಫ್ರೀಕ್ವೆನ್ಸಿ ಆಲ್ಸೋ. ನಾನು ಜಾಸ್ತಿ ಟೈಮ್ಸ್ ಟ್ರಾವೆಲ್ ಮಾಡಿಲ್ಲ, ಬಟ್ ಐ ಹ್ಯಾವ್ ಗಾನ್ ಅಟ್ ವೇರಿಡ್ ಟೈಮ್ಸ್. ಐ ಹ್ಯಾವ್ ಬೀನ್ ಅಟ್ ದ ಸ್ಟೇಷನ್ ಅಟ್ 6:30, 7. ಐ ಹ್ಯಾವ್ ಬೀನ್ ಅಟ್ ಇಟ್ ಅಟ್ ಲೈಕ್
8 o'clock also, 9 o'clock. During the times, right, the morning times, like a long periods ಇರುತ್ತಲ್ಲ, full rush. They should do something. It is only going to get worse. ಅವ್ರು ಏನು ಮಾಡೋಕ್ಕಾಗಲ್ಲ ಕಣೋ, ಬಿಕಾಸ್ ಇವಾಗ ಎಲ್ಲಾನು ಫಾರ್ ಎಕ್ಸಾಂಪಲ್ ಇವಾಗ ನೋಡು, ನಮ್ಮ ಮನೆಯಿಂದ ಆ ಕಡೆ ಎಲ್ಲ ಹೋಗ್ಬೇಕಂದ್ರೆ 40 ಮಿನಿಟ್ಸ್ ಟ್ರಾವೆಲ್. ಇಮ್ಯಾಜಿನ್ ದೇರ್ ವಿಲ್ ಬಿ ಲಾಟ್ ಆಫ್ ಪೀಪಲ್ ಹೂ ವಾಂಟ್ ಟು ಗೋ ಟು ಫಾರ್ ವರ್ಕ್ ಫ್ರಮ್ ಇಯರ್ ಲೆಟ್ಸ್, ಆ್ಯಂಡ್ ಅವ್ರದ್ದು ಲಾಗಿನ್ ಟೈಮ್ ವೇರಿಡ್ ಇರುತ್ತೆ. ಸೊ ಇವಾಗ 8 ಗಂಟೆ, 8:30, 9 ಈ ರೀತಿ ಇರುತ್ತೆ. ಸೊ ದೇರ್ ವಿಲ್ ಬಿ ಕಂಟಿನ್ಯೂಸ್ಲಿ ಪೀಪಲ್. ಸೊ ಈವನ್ ಇಫ್ ದೆ ಪುಟ್ ಲೈಕ್ 5 ಟ್ರೈನ್ಸ್ ಬ್ಯಾಕ್ ಟು ಬ್ಯಾಕ್, ಈವನ್ ದಟ್ ವಿಲ್ ಗೆಟ್ ಮ್ಯಾಕ್ಸ್ ಔಟ್ ಆಗೇ ಆಗುತ್ತೆ. ಇನ್ನೊಂದೇನಂದ್ರೆ ಇವಾಗ ನೀನು ಬ್ಯಾಕ್ ಟು ಬ್ಯಾಕು ಹಾಕೋಕ್ಕಾಗಲ್ಲ. ದೇರ್ ಶುಡ್ ಬಿ ಸಮ್ ಟೈಮ್ ಡಿಫ್ರೆನ್ಸ್. ಅದಕ್ಕೋಸ್ಕರನೇ 10 ಮಿನಿಟ್ಸು ಅಥವಾ 15 ಮಿನಿಟ್ಸ್ ಕೊಟ್ಟಿರೋದು. ಸೊ ಇವಾಗ ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಅಲ್ಲಿ ಟ್ರೈನ್ ಪಾಸ್ ಆಗಿರಬೇಕು. ಸೊ ಆ ಥರದ್ದೆಲ್ಲ ಇರುತ್ತೆ ಏನಾದರೂ. ಪ್ಲ್ಯಾನ್ ಮಾಡಿರ್ತಾರೆ, ಬಟ್ they can possibly, I don't know what they can do, but they should do something because they know the data, they know the things. They should find a solution. ಇಟ್ ಡಿಪೆಂಡ್ಸ್ ಆನ್ ಸರ್ಟನ್ ಲೊಕೇಶನ್ಸ್ ಓನ್ಲಿ. ನಮ್ಮ ಮನೆ ಹತ್ರ ಎಲ್ಲ ಅಂದರೆ ಲಾಸ್ಟ್ ಸ್ಟಾಪ್ಸ್ ಅಲ್ಲ ಇದೆಲ್ಲ. ಸೊ ಈ ಕಡೆ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಮೆಜೆಸ್ಟಿಕಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಆಮೇಲೆ ಮತ್ತೆ ಹೋಗ್ತಾ ಹೋಗ್ತಾ ವೈಟ್ ಫೀಲ್ಡ್ ಸೈಡು ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ. ನೀನು ಆಫ್ಟರ್ನೂನ್ಸ್ ಆ ಥರದ್ದೆಲ್ಲ ಟ್ರಾವೆಲ್ ಮಾಡಿದ್ರೆ ತುಂಬ ಕಮ್ಮಿ ಇರುತ್ತೆ. ಇಟ್ ಆಲ್ಸೋ ಡಿಪೆಂಡ್ಸ್ ವೇರ್ ಯು ಬೋರ್ಡ್. ಸೊ ಕೆಲವೊಂದು ಸತಿ ಲಾಸ್ಟ್ ಬೋಗಿ ತುಂಬ ಫ್ರೀ ಇರುತ್ತೆ, ಸೆಂಟ್ರ್ ಬೋಗೀಸ್ ತುಂಬ ಆಕ್ಯುಪೈಡ್ ಇರುತ್ತೆ. ದಟ್ ಥಿಂಗ್ ಈಸ್ ಆಲ್ಸೋ ದೇರ್. I've only gone like 3-4 times recently, so not sure. I'm learning about farming, man. Binging farming content. If I want to get started with it, what kind of approach do I need to do? ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಥರ ಫುಲ್ ನ್ಯಾಚುರಲ್. ಆ್ಯಂಡ್ ನನಗೆ ಮುಂಚೆಯಿಂದನೂ ಈ ಯೋಚನೆ ಇತ್ತು. ಇವಾಗ ತುಂಬ ಜನ ಫಾರ್ಮಿಂಗ್ ಎಲ್ಲ ಮಾಡ್ತಾರಲ್ಲ, ದೇ ವಿಲ್ ಬಿ ಲೈಕ್ ಈ ಗಿಡಕ್ಕೆ ಇದೇ ನ್ಯೂಟ್ರಿಯೆಂಟ್ಸ್ ಕೊಡಬೇಕು, ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಹಾಕ್ತಾರೆ. ಅದೆಲ್ಲ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಇಟ್ಸ್ ಲೈಕ್ ಹೌ ಡು ಯು ನೋ ದಟ್ ಈಸ್ ಡಿಸ್ಟ್ರಾಯಿಂಗ್ ಯುವರ್ ಕ್ರಾಪ್? ನಾವು ಬರೋ ಮುಂಚೆ ನೇಚರಲ್ಲಿ ಎಲ್ಲ ಸಿಕ್ತಿತ್ತಲ್ವಾ, ಆ್ಯಂಡ್ ನೋ ಕೆಮಿಕಲ್ಸ್ ವರ್ ದೇರ್, ಬಟ್ ಎವ್ರಿಥಿಂಗ್ ಯೂಸ್ ಟು ಗ್ರೋ ಪ್ರಾಪರ್ಲಿ ಆ್ಯಸ್ ಇಟ್ ಈಸ್. ಸೊ ಆ ರೀತಿ ಇರುವಾಗ ವಾಟ್ ಗೇವ್ ಹ್ಯೂಮನ್ಸ್ ದ ರೈಟ್ಸ್ ಟು ಡಿಸೈಡ್ ದಿಸ್ ಈಸ್ ವಾಟ್ ದ ಕ್ರಾಪ್ ನೀಡ್ಸ್ ಆ್ಯಂಡ್ ಅಂತೆಲ್ಲ, ಇದು ಹೆಂಗೆ ಈ ಥರದ್ದೆಲ್ಲ ಮಾಡ್ಕೊಂಡ್ರು ಅಂತೆಲ್ಲ. ಆಮೇಲೆ ಆಫ್ಟರ್ starting to look into it, I came across some good people ಅಂದರೆ who do organic farming, natural farming, ಈ ಥರದ್ದು. Those guys, they don't use any chemicals or anything. ಸೊ ನಾರ್ಮಲ್ ಹೇಗೆ ಎನ್ವಿರಾನ್ಮೆಂಟಲ್ ಗ್ರೋ ಆಗಬೇಕು ಆ ಥರ ಮಾಡ್ತಾರೆ. ಇವಾಗ ತುಂಬ ಜನ ಕ್ರಾಪ್ ಗ್ರೋ ಮಾಡುವಾಗ ಬೇರೆ ಪ್ಲ್ಯಾಂಟ್ಸ್ ಎಲ್ಲ ಬಂದುಬಿಟ್ರೆ ವೀಡ್ ಅಂತ ಹೇಳ್ತಾರಲ್ವ, ಅದು ಅನ್ವಾಂಟೆಡ್ ಪ್ಲ್ಯಾಂಟ್ಸ್. ಸೊ ಅದನ್ನು ಕಳೆಗಳು ಅಂತೆಲ್ಲ ಹೇಳ್ತಾರೆ. ಸೊ ದೇ ಟ್ರೈ ಟು ರಿಮೂವ್ ಇಟ್ ಆಫ್ because they think it will take the nutrients of the crops that they are growing. But actually ಏನಂತ ಹೇಳಿದ್ರೆ those things won't harm your crop. ಆ್ಯಂಡ್ ಇವಾಗ ಬೇರೆ ಇನ್ಸೆಕ್ಟ್ಸು ಅದು ಬಂದರೆ ನೀನು ಅದು ಕಳೆಗಳನ್ನೆಲ್ಲ ತೆಗೆದುಬಿಟ್ರೆ ಇಟ್ ವೋಂಟ್ ಹ್ಯಾವ್ ಎನಿಥಿಂಗ್ ಟು ಫೀಡ್ ಆನ್. ಕಳೆಗಳಿದ್ರೆ ಅದನ್ನು ತಿನ್ನುತ್ತದು ಅಥವಾ ಅದರಿಂದ ರಿಸೋರ್ಸ್ ತೊಗೊಳುತ್ತೆ. ಇವಾಗ ನೀನು ಅದೆಲ್ಲ ಕಿತ್ಬಿಟ್ರೆ ಅದಕ್ಕೆ ಮಿಕ್ಕಿರೋದೇ ನಿನ್ನ ಕ್ರಾಪ್ ರಿಸೋರ್ಸ್ ಥರ. ಅದ್ರ ಜೊತೆ ಇವಾಗ ನೀನು ಪೆಸ್ಟಿಸೈಡು ಇದೆಲ್ಲ ಹೊಡೆದ್ಬಿಟ್ರೆ ಇಟ್ಸ್ ಲೈಕ್ ಯು ಆರ್ ಈಟಿಂಗ್ ಕೆಮಿಕಲ್. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಲಾಟ್ ಆಫ್ ಥಿಂಗ್ ಹ್ಯಾಪನ್ಸ್ ಅಂಡರ್ ದ ಸಾಯಿಲ್ ರಾದರ್ ದೆನ್ ಅಬೋವ್ ದ ಸಾಯಿಲ್. ಸೊ ವಿ ಆರ್ ಫೋಕಸ್ ಮೋರ್ ಆನ್ ಅಂಡರ್ ದ ಸಾಯಿಲ್ ಆ್ಯಕ್ಟಿವಿಟೀಸ್, ಅಂಡರ್ ದ ಸಾಯಿಲ್ ಇನ್ಸೆಕ್ಟ್ಸ್, ಮೈಕ್ರೋಬ್ಸ್, ದಟ್ ಈಸ್ ವಾಟ್ ವಿ ಆರ್ ಕನ್ಸರ್ನ್ಡ್ ಅಬೌಟ್ ಮೋರ್. ಇವಾಗ ಮೇಲ್ಗಡೆ ಸಾಯಿಲ್ ಮೇಲ್ಗಡೆ ಲೀಫ್ ಮೇಲೆಲ್ಲ ನಡೆಯೋದೆಲ್ಲ ಬಂದು ಇನ್ಸೆಕ್ಟ್ಸ್ ಅದೆಲ್ಲ ತುಂಬ ಕಮ್ಮಿ ಇರೋದು. ನಿಂದು ಪ್ಲ್ಯಾಂಟ್ದು ರೂಟ್ ಎಷ್ಟು ಸ್ಟ್ರಾಂಗ್ ಇದೆಯೋ ದಟ್ಸ್ ಹೌ ಗುಡ್ ಯುವರ್ ಪ್ಲ್ಯಾಂಟ್ ವಿಲ್ ಕಮ್ ಔಟ್. ಸೊ ದಿಸ್ ಡಿಫ್ರೆಂಟ್ ಕ್ರಾಪ್ಸ್, ಅದರ್ ವೀಡ್ಸ್ ಆರ್ ವಾಟ್ ಎವರ್ ಇಟ್ಸ್ ದೇರ್, ಇಟ್ ವೋಂಟ್ ಮ್ಯಾಟರ್ ಅ ಲಾಟ್ ಫಾರ್ ಯು. ಆ್ಯಂಡ್ ಈ ಗೊಬ್ಬರ ಎಲ್ಲ ಹಾಕ್ತೀವಲ್ಲ, ಇಟ್ಸ್ ನಾಟ್ ಫಾರ್ ದ ಪ್ಲ್ಯಾಂಟ್ ದಟ್ ವಿ ಪುಟ್, ಇಟ್ಸ್ ಫಾರ್ ದ ಮೈಕ್ರೋಬ್ಸ್ ಇನ್ ದ ಸಾಯಿಲ್ ದಟ್ ವಿ ಪುಟ್. ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಇಟ್ ವಿಲ್ ಓನ್ಲಿ ಅಬ್ಸರ್ವ್ ದ ನ್ಯೂಟ್ರಿಯೆಂಟ್ಸ್ ದಟ್ ದ ಸಾಯಿಲ್ ಹ್ಯಾಸ್. ಬಟ್ ಈ ವೀಡ್ಸು ಇವಾಗ ಪಕ್ಕದಲ್ಲಿ ಬೆಳೀತಾ ಇದ್ರೆ ವುಡಂಟ್ ಇಟ್ ಟೇಕ್ ಅವೇ ದ ನ್ಯೂಟ್ರಿಯೆಂಟ್ಸ್ ದಟ್ ಈಸ್ ಇನ್ ದ ಸಾಯಿಲ್ ಫಾರ್ ಇಟ್ ಸೆಲ್ಫ್ ರಾದರ್ ದ್ಯಾನ್ leave it for the plant? ಸೊ ಇದು ಯಾರೋ ಒಬ್ರು ಸೈಂಟಿಸ್ಟು ರಿಸರ್ಚ್ ಮಾಡಿದಾರಂತೆ. ಹಿ ಹ್ಯಾಸ್ ಟೇಕನ್ ಲೈಕ್ ಸಮ್, ಸುಮ್ಮನೆ ರಫ್ ಆಗಿ ಹೇಳ್ತಿರೋದು ನಾನು, 80 kg ಅಷ್ಟೇನೋ ಬಯೋಮಾಸ್ ತೊಗೊಂಡಿದ್ದಾರೆ. ತೊಗೊಂಬಿಟ್ಟು ಇದು ಪ್ರಾಪರ್ ಒಂದು ದೊಡ್ಡ ಕಂಟೈನರ್ ಥರನೋ ಏನೋ ಮಾಡೋಕ್ಕೆ. ಸೊ ಒಂದು ಪ್ರಾಪರ್ ಎಫಿಷಿಯೆಂಟ್ ಎನ್ವಿರಾನ್ಮೆಂಟಲ್ಲಿ ಒಂದು ಕ್ರಾಪ್ನ ಬೆಳೆಸಿದ್ದಾರೆ ಅವರು, ಟು ಸಿ ಹೌ ಮಚ್ ಬಯೋಮಾಸ್ ಆರ್ ದಿ ಕಾಂಪೋಸ್ಟ್ ಪ್ಲಾಂಟ್ ಯೂಟಿಲೈಸಸ್. ಆ್ಯಂಡ್ ಅದಕ್ಕೆ ಪ್ರಾಪರ್ ಸನ್ಲೈಟು ಇದೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲ 1 month or 2 month ಓವರ್ ಅ ಪೀರಿಯಡ್ ಆಫ್ ದೋಸ್ ಮೆನಿ ಮಂತ್ಸ್ ದೇ ಹ್ಯಾವ್ ಟೆಸ್ಟೆಡ್ ಇಟ್.
ಅದು ಮಾಡಿ ಅದನ್ನು ಚೆಕ್ ಮಾಡೋಕ್ಕೆ ದೇ ಟೇಕ್ ಔಟ್ ಒಂದು ಸರ್ಟನ್ ಗ್ರಾಮ್ ಆಫ್ ಇದು ಏನೋ ತೊಗೊಂಡ್ಬಿಟ್ಟು ಇಷ್ಟು ಬಯೋಮಾಸ್ ಇದು ಹಾಕಿದ್ದೀವಿ ನಾವು, ಇದಕ್ಕೆ ಪ್ಲಾಂಟ್ ಎಷ್ಟು ಯೂಸ್ ಮಾಡಿದೆ ಅಂತ ಅನ್ನೋವಾಗ ದೇ ಹ್ಯಾವ್ ಕಮ್ ಟು ನೋ ದಟ್ ಇಟ್ ಹ್ಯಾಸ್ ಓನ್ಲಿ ಯೂಸ್ 2 grams ಆಫ್ ಕಾಂಪೋಸ್ಟ್. ಸೊ ನೀನು ಅಷ್ಟೊಂದು ಹಾಕಿದ್ರೂ ಅದಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳೋದು ಅದು ಪ್ಲ್ಯಾಂಟ್ಸ್ಗೆ. ಆ್ಯಂಡ್ ದಟ್ ಓನ್ಲಿ ಪ್ಲ್ಯಾಂಟ್ಸ್ ನೋಸ್. ಆ್ಯಂಡ್ ಇನ್ನೊಂದೇನೆಂದರೆ ಯಾವ ಟೈಮಿಗೆ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕಂತ ಅದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಹೇಗೆ ಬೇಕೋ ಎಷ್ಟು ಪ್ರಮಾಣದಲ್ಲಿ ಬೇಕು ಅದನ್ನು ಅದೇ ತೊಗೊಳುತ್ತೆ. ಸೊ ಈವನ್ ಇಫ್ ದೇರ್ ಇಸ್ ಅನದರ್ ಅನ್ವಾಂಟೆಡ್ ಕ್ರಾಪ್ ನೆಕ್ಸ್ಟ್ ಟು ಇಟ್ ನೋಸ್ ವಾಟ್ ಇಟ್ ನೀಡ್ಸ್. ಸೊ ಅದಕ್ಕೇನು ಬೇಕು ಅದು ತೊಗೊಳುತ್ತೆ, ಇದಕ್ಕೇನು ಬೇಕು ಅದು ತೊಗೊಳುತ್ತೆ. ಏನಂದರೆ ಇಷ್ಟೇ ಇರೋದು, ಯು ಜಸ್ಟ್ ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ವೀಡ್ ಇರುತ್ತಲ್ಲ ದಟ್ ಶುಡಂಟ್ ಗ್ರೋ ಬಿಗರ್ ದೆನ್ ಯುವರ್ ಮೇನ್ ಕ್ರಾಪ್. It shouldn't try to consume the same kind of nutrients. ಅವಾಗ ರೇಸ್ ಕಂಡೀಷನ್ ಆಗಿಬಿಡುತ್ತೆ. ಇಫ್ ದ ವೀಡ್ ಇಸ್ ಯಾವ ಥರ ವೀಡ್ ಇದೆ ಅಂದರೆ ಅದಕ್ಕೆ ಪ್ಲ್ಯಾಂಟ್ಗೆ ಯಾವ ಥರ ನ್ಯೂಟ್ರಿಯೆಂಟ್ಸ್ ಬೇಕು ಅದಕ್ಕಿಂತ ಡಿಫ್ರೆಂಟ್ ನ್ಯೂಟ್ರಿಯೆಂಟ್ಸ್ ಅದಕ್ಕೆ ಬೇಕಂದರೆ ದೆನ್ ದಟ್ ಇಸ್ ಫೈನ್ ಐ ಗೆಸ್. ಒಂದೇ ಥರ ಬೇಕಂದರೆ ದಟ್ ವಿಲ್ ಸ್ಟಾರ್ಟ್ ಫೈಟಿಂಗ್ ವಿತ್ ಈಚ್ ಅದರ್. ಆಮೇಲೆ ನೀನು ಹೇಳ್ದಂಗೆ ಇಫ್ ದ ಅದರ್ ಪ್ಲಾಂಟ್ ಗ್ರೋಸ್ ಬಿಗ್ಗರ್ ಆ್ಯಂಡ್ ಸ್ಟ್ರಾಂಗರ್ ದೆನ್ ಇಟ್ ವಿಲ್ ಸ್ಟಾರ್ಟ್ ಸಕ್ಕಿಂಗ್ ಅಪ್ ಆಲ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಅಟ್ ಎ ಫಾಸ್ಟರ್ ರೇಟ್. ಅದು ಇರ್ಬೋದು. I mean, not all of the nutrients, but ಹೌ ಮಚ್ ಇಟ್ ನೀಡ್ಸ್. it will require more nutrients if it is bigger and stronger. ಆ ಥರ ಇರ್ಬೋದು. ಇನ್ನೊಂದೇನೆಂದರೆ ಅನದರ್ ರೀಸನ್ ವೈ ವೀಡ್ ಈಸ್ ರಿಕ್ವೈರ್ಡ್ ಈಸ್ ಪ್ಲ್ಯಾಂಟ್ಸ್ ಗ್ರೋ ಮಾಡೋಕ್ಕೆ ಇಟ್ ಓನ್ಲಿ ನೀಡ್ಸ್ ಸನ್ಲೈಟ್ ಆ್ಯಂಡ್ ಏರ್. ಇದು ಮೇಯ್ನಾಗೆ ಸೋರ್ಸ್ ಅವ್ರದ್ದು ಆಚೆಗಡೆ ಬೇಕಾಗಿರೋದು. ಸೊ ಹಂಗೆ ಸನ್ಲೈಟ್ ಇಲ್ಲ ಅಂದರೆ ನಿನ್ನ ಕ್ರಾಪ್ ಸರಿಗೆ ಬೆಳೆಯಲ್ಲ. ಆ್ಯಂಡ್ ದಟ್ ಥಿಂಗ್ ಅಪ್ಲೈಸ್ ಫಾರ್ ವೀಡ್ ಆಲ್ಸೋ. ಸೊ ದಟ್ ಈಸ್ ವೈ ವಾಟ್ ಯು ಡೂ, ಒಂದೇನೋ ಪ್ಲ್ಯಾಂಟ್ ಮಾಡಿದ್ಮೇಲೆ ಯು ಕವರ್ ದಟ್ ರೀಜನ್ ವಿತ್ ಡ್ರೈ ಲೀವ್ಸ್. ಸೊ ದಟ್ ವಿಲ್ ಪ್ರಿವೆಂಟ್ ಸನ್ಲೈಟ್ ಫ್ರಮ್ ಫಾಲಿಂಗ್ ಆನ್ ದ ನೆಲದ ಮೇಲೆ, ಸಾಯಿಲ್ ಮೇಲೆ ಬೀಳೋದು ಕಮ್ಮಿ ಆಗುತ್ತೆ. ಸೊ ಆವಾಗ ಬರೀ ನಿನ್ನ ಕ್ರಾಪ್ ಏನಿದೆ ಅದಕ್ಕೆ ಎಷ್ಟು ಸನ್ಲೈಟ್ ಬೇಕು ಅಷ್ಟು ಮಾತ್ರ ಸಿಗುತ್ತೆ. ಇವಾಗ ಈ ಸ್ಟ್ರಾಸ್ ಇರುತ್ತೆ ಗೊತ್ತಾ, ಅದನ್ನೆಲ್ಲ ನೀನು ಫುಲ್ ಸ್ಪ್ರೆಡ್ ಮಾಡಿದ್ರೆ ಸೊ ಸಣ್ಣದಾಗೆ ನಿಮಗೆ ಸನ್ಲೈಟ್ ಬೀಳ್ತಾ ಇರುತ್ತೆ. ಸೊ ಆವಾಗ ಲೈಟಾಗೆ ಪ್ಲ್ಯಾಂಟ್ ಗ್ರೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡು, ಇಟ್ ವಿಲ್ ಕಮ್ ಅಬೌವ್ ದ ಸ್ಟ್ರಾಸ್ ದಟ್ ಯು ಪುಟ್. ಸೊ ಅವಾಗ ನಿನಗೆ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಇಟ್ ಆಲ್ಸೋ ರಿಟೈನ್ಸ್ ದ ಮಾಯಿಶ್ಚರ್. ಕಾನ್ಸೆಪ್ಟ್ ಇಷ್ಟೇ ನಾನು ಇವಾಗ ತಿಳ್ಕೊಂಡಿರೋ ಪ್ರಕಾರ, ಯು ಹ್ಯಾವ್ ಟು ರಿಟೈನ್ ದ ಮಾಯಿಶ್ಚರ್ ಲೆವೆಲ್ ಇನ್ ದ ಸಾಯಿಲ್. ಆ್ಯಂಡ್ ಅದಕ್ಕೆ ನೀನು ಲ್ಯಾಂಡ್ನ ಯಾವಾಗಲೂ ಕವರ್ ಮಾಡಿ ಇಡಬೇಕು. ಆ್ಯಂಡ್ ಅದಾದಮೇಲೆ ಯು ಹ್ಯಾವ್ ಟು ರಿಟೈನ್ ದ ಟಾಪ್ ಸಾಯಿಲ್, ಬಿಕಾಸ್ ಟಾಪ್ ಸಾಯಿಲ್ 4 inch ಇರುತ್ತಲ್ವಾ, ದಟ್ ಈಸ್ ವೇರ್ ಲಾಟ್ ಆಫ್ ಆ್ಯಕ್ಟಿವಿಟೀಸ್ ಹ್ಯಾಪನ್ ಇನ್ ಮೈಕ್ರೋಬ್ಸ್. ಸೊ ಅದನ್ನು ನೀನು ರಿಟೈನ್ ಮಾಡಿದ್ರೆ ಯುವರ್ ಸಾಯಿಲ್ ವಿಲ್ ಬಿ ವೆರಿ ಗುಡ್ ಇನ್ ಅ ಹೆಲ್ದಿ ಕಂಡೀಷನ್. ಸೈಂಟಿಫಿಕ್ ಮೆಥಡಲ್ಲಿ ಏನಂದರೆ ದೇ ಸೇ ದಟ್ ಪ್ಲ್ಯಾಂಟ್ ನೀಡ್ಸ್ ಪೊಟ್ಯಾಷಿಯಮ್, ನೈಟ್ರೋಜನ್ ಆ್ಯಂಡ್ ಫಾಸ್ಫರಸ್, ಯಾವುದೋ 3 ಎಲಿಮೆಂಟ್ ಮಾತ್ರ, NPK ಅಂತ ಹೇಳ್ತಾರೆ. ಸೊ ಓನ್ಲಿ ದೋಸ್ 3 ನ್ಯೂಟ್ರಿಯೆಂಟ್ಸ್ ಈಸ್ ಎನಫ್ ಟು ಗೆಟ್ ಗುಡ್ ಕ್ರಾಪ್ಸ್ ಅಂತ. ಇಟ್ ಈಸ್ ಒನ್ ಆಫ್ ದ ಫ್ಯೂ ನ್ಯೂಟ್ರಿಯೆಂಟ್ಸ್ ದಟ್ ಈಸ್ ನೀಡೆಡ್ ಫಾರ್ ಗುಡ್ ಡೆವಲಪ್ಮೆಂಟ್ ಆಫ್ ಅ ಕ್ರಾಪ್, ನೋ ಡೌಟ್. ಬಟ್ ದೇರ್ ಆರ್ ಆಲ್ಸೋ ಸೋ ಮೆನಿ ಅದರ್ ನ್ಯೂಟ್ರಿಯೆಂಟ್ಸ್ ದಟ್ ದ ಕ್ರಾಪ್ ನೀಡ್ಸ್. ಏನು ಮಾಡುತ್ತಂದರೆ ಇಟ್ ವಿಲ್ ಡಿಟಿಯರೇಟ್ ದ ಸಾಯಿಲ್ ಕ್ವಾಲಿಟಿ. ಸೊ ನಿಂಗೆ ಸ್ಟಾರ್ಟಿಂಗ್ ಒಂದಷ್ಟು ವರ್ಷ ಚೆನ್ನಾಗಿ ಈಳ್ ಬರುತ್ತೆ, ಆಮೇಲೆ your soil will lose other nutrients. It won't be getting, because ನೀನು ಕೆಮಿಕಲ್ ಹಾಕಿದ್ರೆ ಯು ವಿಲ್ ಬಿ ಡಿಸ್ಟ್ರಾಯಿಂಗ್ ದ ಮೈಕ್ರೋಬ್ಸ್ ಇನ್ ದ ಸಾಯಿಲ್. ಅವರೊಂದು ಎಕ್ಸಾಂಪಲ್ ಯಾವ ರೀತಿ ಹೇಳೋದಂದರೆ, ನೀನು ಗಂಟ್ಲಿಗೆ ಡೈರೆಕ್ಟಾಗಿ ಒಂದು ಪೈಪ್ ಹಾಕ್ಬಿಟ್ಟು ಉಪ್ಪು ಹುಳಿ ಖಾರ ನಿಂಗೆ ಕೊಟ್ಟರೆ, ಬಿಕಾಸ್ ಜನರಲಿ ಫುಡ್ ದಟ್ ಇಸ್ ಹೌ ದೇ ಸೇ ರೈಟ್, ಉಪ್ಪು ಹುಳಿ ಖಾರ ಕರೆಕ್ಟಾಗಿರ್ಬೇಕಂತ. ಸೊ ಬರೀ ಉಪ್ಪು ಹುಳಿ ಖಾರ ನೀರನ್ನ ಹಾಕ್ಬಿಟ್ರೆ ದಟ್ ಈಸ್ ನಾಟ್ ದ ಗುಡ್ ಮೆಥಡ್, ಪ್ರಾಪರ್ ಮೆಥಡ್. ಒಂದು ಅಡುಗೆ ಮಾಡುವಾಗ ನಾವು ಮೆಣಸು, ಜೀರಿಗೆ, ಕರಿಬೇವು, ಕೊತ್ತಂಬರಿ, ಈ ಥರ ಎಷ್ಟೊಂದು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತೀವಿ. ಆ್ಯಂಡ್ ನೀನು ನಾಲ್ಗೆಗೆ ಟಚ್ ಆದಾಗಲೇ ನಿನಗೆ ಗೊತ್ತಾಗೋದು ಈ ಫುಡ್ಡು ನಿನಗೆ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಇಫ್ ಯು ಅಬ್ಸರ್ವ್ ವೆನ್ ಯು ಈಟ್, ಆಸ್ ಸೂನ್ ಎಸ್ ಯು ಪುಟ್ ಇಟ್ ಇನ್ ಯುವರ್ ಮೌತ್, ಯು ವಿಲ್ ನೋ, ಯುವರ್ ಬಾಡಿ ವಿಲ್ ಸೇ ಓಕೆ ದಿಸ್ ಈಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಈಟ್, ದಿಸ್ ಇಸ್ ಐ ಡೋಂಟ್ ವಾಂಟ್ ದಿಸ್ ಅಂತ. ಸೊ ಅದಕ್ಕೆ ನೋಡಿ, ನಿಂಗೆ ಜ್ವರ ಬರೋಗೆಲ್ಲ ಊಟ ಮಾಡಬೇಕಂತ ಅನ್ಸಲ್ಲ. ಈವನ್ ದೆನ್ ಫ್ಯೂ ಪೀಪಲ್ ವಿಲ್ ಫೋರ್ಸ್ಫುಲಿ ಈಟ್, ಸೊ ದಟ್ ವಿಲ್ ಹಾರ್ಮ್ ದೇರ್ ರಿಕವರ್ ಪ್ರಾಸೆಸ್. ಸೊ ಆ ರೀತಿ ಅವ್ರು ಹೇಳೋದು, NPK ಯೂಸ್ ಮಾಡಿದ್ರೆ ಇಟ್ಸ್ ಒನ್ ಆಫ್ ದ ಫ್ಯೂ ನ್ಯೂಟ್ರಿಯೆಂಟ್ಸ್ ದಟ್ ಯು ನೀಡ್, ಬಟ್ ದೇರ್ ಆರ್ 72 more nutrients that it needs. ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಸೊ ಅದು ನಮಗೆ ಇದು ಮೈಕ್ರೋಬ್ಸು ಅದರಿಂದ ನಮ್ಗೆ ಸಿಗುತ್ತೆ. ಅದರದ್ದು ಎಕ್ಸ್ಕ್ರೀಟ ಇರುತ್ತಲ್ವಾ, ಅದರಿಂದ, ಇಲ್ಲಾಂದ್ರೆ ಅದು ಸತ್ತಾಗ. ಆ್ಯಂಡ್ ಇದು ಹೇಳ್ತಾರೆ ಗೊತ್ತಾ, ಅರ್ಥವಾಮ್ ಈಸ್ ಫ್ರೆಂಡ್ ಆಫ್ ಫಾರ್ಮರ್ ಅಂತ. ಯಾಕೆಂದ್ರೆ ಅದು ಲೈಕ್ ಇಟ್ ಮೇಕ್ಸ್ ದ ಸಾಯಿಲ್ ಮೋರ್ ಬ್ರೀತಬಲ್ ಫಾರ್ ದ ಮೈಕ್ರೋಬ್ಸ್ ಆರ್ ಪ್ಲಾಂಟ್ಸ್ ಅಂಡ್ ಮೇಕ್ಸ್ ಇಟ್ ಸೊ ದಟ್ ಥಿಂಗ್ಸ್ ಕ್ಯಾನ್ ಟ್ರಾವೆಲ್ ಈಸಿಲಿ. ಅದೇನಂದ್ರೆ ಮಳೆಗಾಲದಲ್ಲಿ ಅದು ಒಂದು ದಿನಕ್ಕೆ 12 ಸತಿ ಭೂಮಿ ಡಿಗ್ ಮಾಡುತ್ತಂತೆ. 6 ಸತಿ ಮೇಲ್ ಬರೋಕ್ಕೆ, 6 ಸತಿ ಕೆಳಗೆ ಬರೋಕ್ಕೆ.
and every time it digs the hole, it covers up the hole with its excreta. It's like a safety measures ತರ. It forgets where it dug the hole. ಓ ಓಕೆ, ಫ್ಲಾಗ್ಸ್ ಸೆಟ್ ಮಾಡ್ತಾ ಇದೆ. ಸೊ ಆ ರೀತಿ. ಸೊ ಇವಾಗ ಮೇಲ್ ಬರುತ್ತೆ, ಅದ್ರ ಕೆಲಸ ಏನಿದೆ ಮಾಡಿಬಿಟ್ಟು ವಾಪಸ್ ಹೋಗ್ಬಿಡುತ್ತೆ, ಆ್ಯಂಡ್ ಇಟ್ ಸಿಮೆಂಟ್ ಮಾಡಿಬಿಡುತ್ತೆ ಅದು. ಸೊ ಅದು ಡಿಗ್ ಮಾಡಿದ್ ನೋಡಿ ಕಾನ್ಸ್ಟೆಂಟ್ ಆಗಿ, ದಟ್ ವಿಲ್ ಲೂಸನ್ ಅಪ್ ದ ಸಾಯಿಲ್. ಸೊ ಆ ರೀತಿ ಮಾಡೋವಾಗ ಮಳೆ ಬಂದ್ರೂ ಅದು ವಾಪಸ್ ಗ್ರೌಂಡ್ಗೆ ಹೋಗುತ್ತೆ ಬಿಕಾಸ್ ಆಫ್ ದಟ್ ಪೋರಸಿಟಿ. ಆ್ಯಂಡ್ ವೆನ್ ಇಟ್ಸ್ ಇನ್ಸೈಡ್ ದ ಸಾಯಿಲ್, ಟು ಬಿ ಸೇಫ್ ಫ್ರಮ್ ಅದರ್ ಪ್ರೆಡೇಟರ್ಸ್ ಇನ್ಸೈಡ್ ದ ಸಾಯಿಲ್, ಏನು ಮಾಡುತ್ತೆ, ಹಾರಿಸಾಂಟಲ್ ಆಗಿ ಡಿಗ್ ಮಾಡ್ತಾ ಇರುತ್ತಂಥದ್ದು. ಸೊ ಅದಕ್ಕೆ ಅರ್ಥವಮ್ಸ್ ಎಲ್ಲ ರೂಟ್ಸ್ ಒಳಗಡೆ ಎಲ್ಲ ನೀನು ನೋಡ್ಬೋದು, ಇನ್ ಬಿಟ್ವೀನ್ ದ ರೂಟ್ಸ್ ಆ್ಯಂಡ್ ಆಲ್ ಇಟ್ ವಿಲ್ ಬಿ ದೇರ್. ಆ್ಯಂಡ್ ದಟ್ ಈಸ್ ಹೌ ಗ್ರೌಂಡ್ ವಾಟರ್ ಲೆವೆಲ್ ಆರ್ ದ ಗ್ರೌಂಡ್ ಮಾಯ್ಶ್ಚರ್ ವಿಲ್ ಬಿ ರೀಟೈನ್ಡ್ ಇಫ್ ಯು ಡೋಂಟ್ ಫ್ಲೋ. ನೀನು ಸಾಯಿಲ್ನ ಫ್ಲೋ ಮಾಡೋಂಗಿಲ್ಲ. ಫ್ಲೋ ಮಾಡಿದಾಗ ದಟ್ ಈಸ್ ವೆನ್ ಯು ವಿಲ್ ಬಿ ಡಿಸ್ರಪ್ಟಿಂಗ್ ದ ಹೋಲ್ ಥಿಂಗ್ ದಟ್ ಈಸ್ ಹ್ಯಾಪ್ನಿಂಗ್ ಅಂಡರ್ ದ ಸಾಯಿಲ್. ನೀನು ಈ ಪೆಸ್ಟಿಸೈಡ್ಸ್ ಬಗ್ಗೆ ಅಂತೆಲ್ಲ ಹೇಳಿದ್ಯಲ್ಲ, that we are putting more and more nowadays. I don't know if that is the actual reason, but ಇವಾಗ ನೋಡಿದ್ರೆ ಇಂಡಿಯಾನಲ್ಲೆಲ್ಲ ಮುಂಚೆ ಕ್ಯಾನ್ಸರ್ ಅದೆಲ್ಲ ಜಾಸ್ತಿ ಇರಲಿಲ್ಲ, ಬಟ್ ನಾವು ಹಿಯರ್ ಆಲ್ಸೋ ದರ್ ಇಸ್ ಅ ಲಾಟ್ ಆಫ್ ಕ್ಯಾನ್ಸರ್ ಕೇಸಸ್. ಮತ್ತೆ ನಂದು ಲೈಕ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿನಲ್ಲಿ ಇಲ್ಲಿವರೆಗೂ ಯಾರಿಗೂ ಕ್ಯಾನ್ಸರ್ ಬಂದಿದೆ ಅಂತ ಐ ಹ್ಯಾಡ್ ನೆವರ್ ಹರ್ಡ್ ಆಲ್ ದಿಸ್ 25 years. ಇವಾಗ ರೀಸೆಂಟ್ ಆಗಿ ಐ ನೋ ದಟ್ one person passed away because of cancer and 2 other people have cancer, very extended family ನಲ್ಲಿ, which was almost unheard of. ನಂಗೆ ಏನು ಅನಿಸ್ತಾ ಇದೆ ಅಂದರೆ, ಬಿಫೋರ್ ಈ ಥರ ಎಲ್ಲ ಕೆಮಿಕಲ್ ಫಾರ್ಮಿಂಗ್ ಎಲ್ಲ ಇರಲಿಲ್ಲ, ನಾರ್ಮಲ್ ಆಗಿ ಫಾರ್ಮಿಂಗ್ ಮಾಡ್ತಾ ಇದ್ವಿ. ನಾವು ತೊಗೊಳ್ಳೋ ಫುಡ್ಡಲ್ಲಿ ಇಟ್ ಡಸಂಟ್ ಹ್ಯಾವ್ ದ್ಯಾಟ್ ಕೆಮಿಕಲ್ಸ್ ವಿಚ್ ಕ್ಯಾನ್ ಸಾರ್ಟ್ ಆಫ್ ಡೆಸ್ಟ್ರಾಯ್ ದ ಇಂಟಿಗ್ರಿಟಿ ಆಫ್ ಅವರ್ ಸೆಲ್ಸ್. ಅದಿರ್ಬೋದು ಅಂತ ನಂಗೆ ಅನಿಸುತ್ತೆ. ಬಟ್ ಐ ಆಲ್ಸೋ ಡೋಂಟ್ ನೋ ಇಫ್ ಇಟ್ ಇಸ್ ಬಿಕಾಸ್ ಆಫ್ ಸೇ ಈ ವೈಫೈ ಸಿಗ್ನಲ್ಸಿಂದ ಅಥವಾ ಫೋನಿಂದ ಸಿಗ್ನಲ್ ಬರುತ್ತಲ್ಲ 4Gದು, ಯಾವ್ದ್ರಿಂದ ಆಗ್ತಾ ಇದೆ, ಅಥವಾ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಯೂಸ್ ಮಾಡ್ತಾ ಇದೀವಲ್ಲ ಫುಡ್ಡಲ್ಲಿ, ಎಲ್ಲ ಫುಡ್ಡಲ್ಲೂ ಇವಾಗ ಪ್ಲಾಸ್ಟಿಕ್ ಕಂಟೈನರ್ಸ್ ಅಲ್ಲಿ. ವಿ ಡೋಂಟ್ ನೋ ವಾಟ್ ಇಸ್ ಆಕ್ಚುಲಿ ಕಾಸಿಂಗ್ ಆಲ್ ಆಫ್ ದಿಸ್ ಕ್ಯಾನ್ಸರ್, ಬಟ್ ಐ ಆಮ್ ಶ್ಯೂರ್ ಇಟ್ ಇಸ್ ಲೈಕ್ ಒನ್ ಅಮಂಗ್ ಆಲ್ ಆಫ್ ದೀಸ್ ನ್ಯೂ ಥಿಂಗ್ಸ್ ಓನ್ಲಿ, ಬಿಕಾಸ್ ಮುಂಚೆ ಇರ್ತಾ ಇರಲಿಲ್ಲ ಕ್ಯಾನ್ಸರ್ ಯಾರಿಗೂ ಇಂಡಿಯಾನಲ್ಲಿ ಅಟ್ ಲೀಸ್ಟ್. ಇಟ್ ಕುಡ್ ಆಲ್ಸೋ ಬಿ ವಾಟರ್ ಆಲ್ಸೋ. 400 feet ಇಲ್ಲ ಸಮ್ ಸರ್ಟನ್ ಫೀಟ್ ರೇಂಜ್ ಹೇಳಿದ್ರು, ದಟ್ ಈಸ್ ದ ಪ್ರಾಪರ್ ಡ್ರಿಂಕಬಲ್ ವಾಟರ್ ಗ್ರೌಂಡ್ ವಾಟರಲ್ಲಿ. ಇವಾಗ ನಾವೆಲ್ಲ 1000 ಅಡಿ ಎಲ್ಲ ಡಿಗ್ ಮಾಡಿದ್ದೀವಿ. ಇಫ್ ಯು ಗೋ ಡೌನ್ ಅಂದರೆ ಆಬ್ವಿಯಸ್ಲಿ ಡರ್ಟಿ ವಾಟರ್ ವಿಲ್ ಬಿ ದೇರ್ ಅಲ್ವಾ. And more than it being dirty, I feel it is because of those hard chemicals which should not be in your water. As you go to the center of the earth, those bad chemicals or metals will be more in contact with the water, which is not good for you. ಇವಾಗ ಆಸ್ಬೆಸ್ಟಾಸ್ ಟೈಪು ಅಥವಾ ಏನಾದರೂ ಆ ಥರದ್ದೆಲ್ಲ ಇದ್ರೆ, ಲೆಡ್, ದೆನ್ ಇಟ್ ಇಸ್ ಗಾನ್ ಕೇಸ್. ಬಟ್ ಅಂದರೆ ನಾವೇನು 1000 ಅಡಿ ಎಲ್ಲ ಇಟ್ಸ್ ನಾಟ್ ಗೋಯಿಂಗ್ ಟು ದ ಕೋರ್, ಇಟ್ಸ್ ಲೈಕ್ ಮೋರ್ ಕಿಲೋಮೀಟರ್ಸ್ ಅಷ್ಟೆಲ್ಲ ಇರುತ್ತೆ. ಬಟ್ ಅದು ಸಾಕು ಅನ್ಸುತ್ತೆ. ಮೇ ಬಿ ಇಟ್ಸ್ ಓನ್ಲಿ ಆನ್ ದ ಟಾಪ್ ಫ್ಯೂ ಕಿಲೋಮೀಟರ್ಸ್, ಇಟ್ ಇಸ್ ಫೈನ್ ಫಾರ್ ಯು. ಆಸ್ ಯು ಕೀಪ್ ಗೋಯಿಂಗ್ ಡೀಪರ್ ಅಂಡ್ ಡೀಪರ್, ಇಟ್ ವಿಲ್ ಗೆಟ್ ಪ್ರೋಗ್ರೆಸಿವ್ಲಿ ವರ್ಸ್. ಏನು ಮಾತಾಡ್ಬೋದು ಅಂದರೆ ಸಮಥಿಂಗ್ ಚಿಲ್. ಇಟ್ ನೀಡ್ಸ್ ಟು ಬಿ ಚಿಲ್. ಸರಿ, ಒಂದು ಚಿಲ್ ಆಗಿರೋದು ಹೇಳ್ಬಿಡ್ತೀನಿ, ವಿಚ್ ಇಸ್ ದ ನೈಟ್ ಮೇರ್ ಆಫ್ ಮೀ ಗೆಟಿಂಗ್ ಹೆಡ್ ಶಾಟ್. ದಟ್ ಈಸ್ ದ ಸ್ಟ್ರೇಂಜೆಸ್ಟ್ ನೈಟ್ ಮೇರ್, ಆರ್ ಇಟ್ ಇಸ್ ನಾಟ್ ಇವನ್ ಎ ನೈಟ್ ಮೇರ್. ನನಗೆ ಜಸ್ಟ್ ಅ ಡ್ರೀಮ್. ಏನಾಗಿದೆ ಅಂದರೆ, ಯಾವುದೋ ಪ್ಲೇಸಿಗೆ ರೀಚ್ ಆಗಬೇಕು, ನನ್ನ ಹತ್ರ $2000 ಇದೆ, ವಿಚ್ ಇಸ್ ವೆರಿ ಸ್ಟ್ರೇಂಜ್. ಸೊ ಐ ಗೋ ಫಾರ್ ಎ ಕ್ಯಾಬ್ ರೈಡ್ ಆ್ಯಂಡ್ ಐ ಪೇ $2000. ಅದು ಹೆಂಗೆ ಅಂತ ಗೊತ್ತಿಲ್ಲ. $2000 ಆಗಲ್ಲ, 1,60,000 rupees ಕ್ಯಾಬ್ ರೈಡ್ ಅನ್ನೋ ಥರ. ವಿಯೆಟ್ನಾಮಲ್ಲಿ ಇದೆಯಾ ನೀನು? ಬಿಡು, ಹೇಳು. ಯು ಆರ್ ಇನ್ ಎಕನಾಮಿಕ್ಲಿ ಡಿಪ್ರೈವ್ಡ್ ಕಂಟ್ರಿ. ಓಕೆ, ಆ ಥರನೇ ಇಟ್ಕೋ. ಬಟ್ ದಿಸ್ ಐ ಡೋಂಟ್ ನೋ ವಿಚ್ ಕಂಟ್ರಿ ಐ ಆಮ್ ಇನ್, ಬಟ್ ಐ ಆಮ್ ಜಸ್ಟ್ ಪೇಯಿಂಗ್ ದಟ್ ಮಚ್. ಆ್ಯಂಡ್ ನಾನೊಂದು ಹೋಟೆಲ್ಗೆ ಹೋಗ್ತೀನಿ, ಆ್ಯಂಡ್ ಇನ್ ದಟ್ ಹೋಟೆಲ್ ನನಗೆ ರೂಮ್ ಇಲ್ಲ. ಒಂದು ಕಾಮನ್ ಹಾಲ್ ಥರ ಇದೆ ಸ್ಪೇಸು, ಆ್ಯಂಡ್ ಸಮ್ಹೌ ಐ ಹ್ಯಾವ್ ಮೈ ಓನ್ ಸ್ಲೀಪಿಂಗ್ ಬ್ಯಾಗೋ ಥರ ಏನೋ, ಅಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀನಿ. ರೂಮು ಕೊಟ್ಟಿಲ್ಲ ಅವರು ಫಾರ್ ಪೇಯಿಂಗ್ $2000 ಫಾರ್ ಕ್ಯಾಬ್ ರೈಡ್ ಆ್ಯಂಡ್ ಎವ್ರಿಥಿಂಗ್. ಕ್ಯಾಬ್ ರೈಡ್ ಮಾಡ್ಕೊಂಬ, ಅವ್ರು ಯಾಕೆ ರೂಮ್ ಕೊಡ್ತಾರೆ? ನನಗೆ ಯಾಕೋ ಅನಿಸ್ತಾ ಇತ್ತು ಡ್ರೀಮಲ್ಲಿ ಇಟ್ ಇಸ್ ಆಲ್ ಇನ್ಕ್ಲೂಡೆಡ್ ಪ್ಯಾಕೇಜ್ ಥರ, ಕ್ಯಾಬ್ಗೆ ಹೋಗೋದು ಮತ್ತು ಆ ರೂಮಲ್ಲಿರೋದು, ಅಂದರೆ ಹೋಟೆಲಲ್ಲಿರೋದು. ಓಕೆ. ಬಟ್ ದೇ ಓನ್ಲಿ ಗಿವೆನ್ ಮೀ ದಿಸ್ ಹಾಲ್ ವೇರ್ ಅದರ್ ಪೀಪಲ್ ಆರ್ ಆಲ್ಸೋ ಸ್ಲೀಪಿಂಗ್. ಧರ್ಮಸ್ಥಳ ಥರ. ಆಮೇಲೆ ನಾನು ನೋಡ್ತೀನಿ, ಒಬ್ಳು ಹುಡುಗಿ ಅನಿಸುತ್ತೆ, ನಾನು ಇನ್ನೇನು ಎದ್ದೊಳ್ತಾ ಇದ್ದೀನಿ, ಅವಳು ಆ ಕಡೆ ಎಲ್ಲೋ ಸೈಡಲ್ಲಿ ಅವಳದು ಸ್ಲೀಪಿಂಗ್ ಬ್ಯಾಗ್ನ ಮಡ್ಚ್ಕೊಂಡು ಹೋಗ್ತಾ ಇದ್ದಾಳೆ. ಆ ಹೋಟೆಲಲ್ಲಿ ಎದ್ದೋಳೋವರೆಗೂ ನನಗೆ ಏನೂ ಇಲ್ಲ ಅಲ್ಲಿ ಮೆಮೊರಿ. ಆ್ಯಂಡ್ ಒನ್ಸ್ ಐ ಗಾಟ್ ಅಪ್, ಒಂದಷ್ಟು ಜನ ಬರ್ತಾರೆ, ಒಂದು 40-50 ಜನ, ಏನೋ ಫುಲ್ ಯೂನಿಫಾರ್ಮ್ ಎಲ್ಲ ಹಾಕೊಂಡಿರ್ತಾರೆ. ಗೇಟ್ಸ್ನ ಕ್ಲೋಸ್ ಮಾಡಿಬಿಡ್ತಾರೆ.
It won't even have a gate. It is like a glass hall or something, the hotel. ಆಮೇಲೆ ನಾವೆಲ್ಲರೂ ಮಲ್ಕೊಂಡಿರೋರು ಎದ್ದು ನಿಂತ್ಕೊಂಡ್ಬಿಡ್ತೀವಿ. We don't understand what is happening. Then they just start shooting. I get hit in the head or something. I don't know. I just fall. ಆಮೇಲೆ they are sort of like thinking, okay, ಏನ್ ಮಾಡೋದು ನೆಕ್ಸ್ಟ್ ಅಂತ ಏನೋ ಅವರವರೇ ಮಾತಾಡ್ಕೊತಾ ಇದ್ದಾರೆ. My consciousness comes back and I'm still there and I'm thinking, okay, ಇವ್ರಿಗೆ ಗೊತ್ತಾಯ್ತಾ ಇವರು ನನಗೆ ಹೆಡ್ ಶಾಟ್ ಹೊಡೆದ್ರು ಐ ಆಮ್ ಸ್ಟಿಲ್ ಅಲೈವ್ ಅಂತ, ಲೈಕ್ ಡು ದೇ ನೋ ಇಟ್ ಆರ್ ನಾಟ್ ಅಂತ ಅಷ್ಟೇ. ಆಮೇಲೆ ಇಟ್ ಎಂಡೆಡ್. ಐ ವಾಸ್ ನಾಟ್ ಸ್ಕೇರ್ಡ್, ದೇರ್ ವಾಸ್ ನೋ ಆಂಗ್ಸೈಟಿ ಅಟ್ ಆಲ್. ಮೈ ಓನ್ಲಿ ಥಿಂಗ್ ಇಸ್ ಇಟ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್ ಅಟ್ ಆಲ್. What happened to that girl, man? That girl, I think she died or something, I don't know, or maybe she escaped. But only she got up and went. She got up and went, but ಇದೇ ಫಸ್ಟ್ ಟೈಮ್ ನನಗೆ I've had a dream where I have almost died or sort of died and I haven't had anxiety. But you have died with anxieties in your dreams a lot of times. But usually dreams early, what happens is just as you're about to die, you wake up. You won't be dead in a dream. That never happens. ಇದಕ್ಕೆ ಒಂದು ಫಿಲಮ್ ಇದೆ ಕಣೋ, ಆ ಫಿಲಮ್ ನೋಡು, ಯುಲ್ ಕನೆಕ್ಟ್ ವಿತ್ ಇಟ್. ರಬ್ಬರ್ ಅಂತ ಒಂದು ಫಿಲಮ್ ಇದೆ, ಯಾವ ಲ್ಯಾಂಗ್ವೇಜ್? ಇಂಗ್ಲೀಷೇ ಐ ಥಿಂಕ್. ಆ ಫಿಲಮ್ ನೋಡಿದ್ಮೇಲೆ ಹೇಳು, ದೆನ್ ವಿಲ್ ಹ್ಯಾವ್ ಅನದರ್ ಕಾನ್ವರ್ಸೇಷನ್ ಆನ್ ದಟ್. ನಂಗೆ ಏನು ಅನಿಸ್ತು ಅಂದರೆ ಈ ಡ್ರೀಮಲ್ಲಿ ಆಲ್ ದ ಪ್ರೀವಿಯಸ್ ಟೈಮ್ಸ್ ಐ ವಾಸ್ ಸ್ಕೇರ್ಡ್ ಆಫ್ ಡೈಯಿಂಗ್, ನವ್ ಐ ಆಮ್ ಫೈನ್ ವಿತ್ ಇಟ್ ಅಂತ. ದಟ್ ವಾಸ್ ದ ಟೇಕ್ ಅವೇ ದಟ್ ಐ ಗಾಟ್. ನನಗೂ ಆ ಥರದ್ದಂದರೆ ಐ ಡೋಂಟ್ ನೋ ಹೌ ಟು ಸೇ ಇಟ್. ಹೇಗಂದರೆ JCB ಎಲ್ಲ ಇವಾಗ ಒಂದು ಸಂಪ್ ಮಾಡೋಕ್ಕೆ ಒಂದು ತೊಡಿರ್ತಾರಲ್ವ, ಇದು ಗ್ರೌಂಡು ಪಿಟ್ ಮಾಡಿರ್ತಾರಲ್ಲ, ಆ ರೀತಿ ದೇರ್ ಈಸ್ ಸಮ್ ಐ ಥಿಂಕ್ ಸಮ್ 5 feet ಪಿಟ್ ಆರ್ ಸಮಥಿಂಗ್ ದಟ್ಸ್ ಬಿನ್ ಡಗ್. ಅದರಲ್ಲಿ ನಾನು ಕೂತಿದ್ದೀನಿ ಆ್ಯಂಡ್ ದ ಪಿಟ್ ಈಸ್ ಇನ್ ಅ ಹಾಸ್ಪಿಟ್ಲ್ ಥರ, ಏನೋ ದೊಡ್ಡದಾಗಿ ಹಾಸ್ಪಿಟ್ಲ್ ಇದೆ, ಸೆಂಟ್ರಲ್ಲಿ ಪಿಟ್ಟಿದೆ, ಅದರಲ್ಲಿ ನಾನಿದ್ದೀನಿ. ಆ್ಯಂಡ್ ಅದ್ರ ಸುತ್ತ ಬಂದು ನಮ್ಮ ಕ್ಲೋಸ್ ಪೀಪಲ್ ಥರ, ಅಣ್ಣ, ಕಸಿನ್ಸು, ಆಮೇಲೆ ಒಂದಷ್ಟು ಫ್ರೆಂಡ್ಸು, ಅವರೆಲ್ಲ ನಿಂತಿದ್ದಾರೆ. ನಾನು ಒಳಗಡೆ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಏನೇನು ಬುಕ್ಸ್ ಇದೆ, ಇವಾಗ ವಾಟ್ ಎವರ್ ದ ನಾಲೆಜ್ ದಟ್ ಐ ಹ್ಯಾವ್ ಕನ್ಸ್ಯೂಮ್ಡ್, ಇಫ್ ಐ ಹ್ಯಾವ್ ಡಾಕ್ಯುಮೆಂಟೆಡ್ ಇಟ್, ಅದೆಲ್ಲ ನಾನು ಎತ್ಬಿಟ್ಟು ಆಚೆ ಇಡ್ತಾ ಇದ್ದೀನಿ. ಪೀಪಲ್ ಇದನ್ನು ಯೂಸ್ ಮಾಡ್ಬೋದು ಆ ಥರ ಏನೋ. ಆ್ಯಂಡ್ ಐ ನೋ ದಟ್ ಐ ಆಮ್ ಗೋಯಿಂಗ್ ಟು ಡೈ ಫಾರ್ ಸಮ್ ರೀಸನ್. ದಟ್ ಈಸ್ ದ ಮೈಂಡ್ ಸೆಟ್ ಐ ಮೀನ್. ಇವಾಗ ಮೇಲೆ ನೋಡಿದ್ರೆ ನಾನು ಫುಲ್ ಸುತ್ತ ಜನರು ನಿಂತ್ಕೊಂಡಿದ್ದಾರೆ ನಿಯರ್ ಬೈ. ಆ್ಯಂಡ್ ಹಾಸ್ಪಿಟ್ಲಲ್ಲಿ ಏನೇನು ಆಗಬೇಕು, ನಾರ್ಮಲ್ ಕಾಂಪೌಂಡ್ರ್ ಎಲ್ಲ ಓಡಾಡ್ತಿರ್ತಾರೆ, ನರ್ಸ್ ಎಲ್ಲ ಓಡಾಡ್ತಿರ್ತಾರೆ ಅವ್ರ ಪರ್. ದ ಹೋಲ್ ಔಟ್ಸೈಡ್ ಎನ್ವಿರಾನ್ಮೆಂಟ್ ಈಸ್ ನಾಟ್ ಪೇಯಿಂಗ್ ಅಟೆನ್ಷನ್ ಟು ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್. It's only my close friends or whatever, they're paying attention to me. Some are feeling bad, some are there remorsing, and I have tears in my eyes for some reason. It's mostly because that I'm going to die in the next moment. Athara. This is the kind of experience that I had. It's very hard to explain it. I don't think I've ever seen people cry when they're dying though. ಅಂದರೆ ನ್ಯಾಚುರಲ್ ಡೆತ್ತಲ್ಲಿ ಅಂದರೆ ಇದಾಗಲ್ಲ. ಐ ಮೀನ್ ಯು ವೋಂಟ್ ನೋ ರೈಟ್. ಸಡನ್ಲಿ ದೇರ್ಸ್ ಸಫಕೇಶನ್ ಆ್ಯಂಡ್ ದೆನ್ ಸಫಕೇಶನ್ ಅಂತಲ್ಲ, ದೇರ್ಸ್ ಜಸ್ಟ್ ನೋ ಏರ್ ಫ್ಲೋ, ಸಡನ್ನಾಗಿ ಹೋಗ್ಬಿಡುತ್ತೆ ಆ್ಯಂಡ್ ದೆನ್ ಯು ಡೈ. ಅನ್ಎಕ್ಸ್ಪೆಕ್ಟೆಡ್ ಕೇಸಸಲ್ಲಿ ಯು ಮೈಟ್ ಸಿ like the person who is dying is crying. I think the reason I've never seen a dying person crying is the body is trying its best to allocate resources to vital functions, and crying is not a vital function ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಇನ್ನೊಂದು ಇರ್ಬೋದು ಏನಂದರೆ, ಇಫ್ ದ ಬಾಡಿ ನೋಸ್ ಓಕೆ ಈ ಮನುಷ್ಯ ಹೋಗೆ ಅಂತ ಏನೇ ಮಾಡಿದ್ರು ಇಟ್ ವಿಲ್ ಜಸ್ಟ್ ಗಿವ್ ಅಪ್, ಆವಾಗ ವೈ ವಿಲ್ ಇಟ್ ಇಂಡ್ಯೂಸ್ ಕ್ರೈಯಿಂಗ್ ಆರ್ ಸಮಥಿಂಗ್. ಐ ಥಿಂಕ್ ಕ್ರೈಯಿಂಗ್ ಇಸ್ ಸಮಥಿಂಗ್ which the brain or the body tries to do so that it can influence other people to help you, because genes again beko, it only wants survival, and to survive it will pull all kinds of tricks up its sleeve and it will induce emotions in you. I feel it also depends on the person. Generally when a person dies, I think he'll get to know that he's gonna go any moment athara enadru. And she was like still like 30s or 35 something ಆ ಥರ ಏಜ್ ಏನೋ ಇರ್ಬೋದು. ಆ್ಯಂಡ್ ಶಿ ಹ್ಯಾಡ್ ಲಾಟ್ ಆಫ್ ಡಿಸೈರ್ಸ್ ಟು ಲಿವ್ ಫಾರ್. ಆ್ಯಂಡ್ ಐ ಥಿಂಕ್ ಈವನ್ ಶಿ ಗಾಟ್ ಟು ನೋ ದಟ್ ಶಿ ಈಸ್ ಅಬೌಟ್ ಟು ಡೈ. ಬಿಲೀವ್ ಐ ಥಿಂಕ್ ಶಿ ವಾಸ್ ಕ್ರೈಯಿಂಗ್ ಅಟ್ ದಟ್ ಪಾಯಿಂಟ್. ಐ ಥಿಂಕ್ ಇಟ್ ಕಮ್ಸ್ ಡೌನ್ ಟು ದಟ್. ಇವಾಗ ವಯಸ್ಸಾಗಿರೋರು ಐ ಥಿಂಕ್ ದೇ ವುಡ್ ಹ್ಯಾವ್ ಗಿವನ್ ಅಪ್ ರೈಟ್, ಲೈಕ್ ಬೇಗ ಹೋಗ್ಬಿಡ್ಬೇಕು. ಐ ಗೆಸ್ ದಟ್ ಮೈಟ್ ಬಿ ದ ರೀಸನ್.